Hi everyone. Is it okay now? Is it okay now? Yeah, thank you. Hoping it will be fine. So let me just start the chapter. One day on the instruction, no? Because of heavy rain yesterday, from morning there is some problem in my Wi-Fi network. In case ಸ್ವಲ್ಪ ಲ್ಯಾಗಿಂಗ್ ಆದ್ರೂ ಆಡಿಯೋ ಕೇಳಿಸ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು. ಓಕೆ, ನೋಡೋಣ. ನಾನು ಜಾಸ್ತಿ ಮಾಡಲ್ಲ, ಅಟ್ಲೀಸ್ಟ್ 1 hour ಆದ್ರೂ ಪಾಠ ಮಾಡ್ತೀನಿ. ಓಕೆ, ಇಫ್ ದರ್ ಇಸ್ ನೋ ನೆಟ್ವರ್ಕ್ ಇಶ್ಯೂಸ್ ಅಟ್ ಆಲ್, ಸ್ವಲ್ಪ ಲ್ಯಾಗಿಂಗ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮಧ್ಯದಲ್ಲಿ ಹೇಳ್ತಾ ಇರ್ತಾರೆ ಸರ್ ಲ್ಯಾಗಿಂಗ್ ಅಂತ. ಎಸ್, ಮುಂಚೆನೆ ಹೇಳಿದ್ದೀನಿ, ಡ್ಯೂ ಟು ಹೆವಿ ರೈನ್ ಎಸ್ಟರ್ಡೇ ದರ್ ಇಸ್ ಸಮ್ ನೆಟ್ವರ್ಕ್ ಪ್ರಾಬ್ಲಮ್. ಓಕೆ, ಸೊ ಇವತ್ತು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಓಕೆಪಾ, ಸ್ವಲ್ಪ ಲ್ಯಾಗಿಂಗ್ ಹಿಂದೆ ಮುಂದೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇವತ್ತು. ಸೊ ಪ್ಲೀಸ್ ಟ್ರೈ ಟು ಅಡ್ಜಸ್ಟ್. ಓಕೆ, ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ದ ಚಾಪ್ಟರ್. I'm going to start with a new chapter today, and the new chapter is probability. So probability definition direct ಹೋಗೋದು ಬೇಡ. There are some basics which are required to go to the definition of probability. So first ಆ basics ನ ಅರ್ಥ ಮಾಡ್ಕೊಳ್ಳೋಣ. Okay, what is an experiment? ಓಕೆ, ಅನ್ಮ್ಯೂಟ್ ಆಪ್ಷನ್ ಎಲ್ಲರಿಗೂ ಕೊಟ್ಟಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು ನೀವೇ. ಓಕೆ, ಯಾರು ಟೈಪ್ ಮಾಡಬೇಡಿ. ವೆನೆವರ್ ಐ ಆಸ್ಕ್ ಸಮಥಿಂಗ್, ಓಕೆ, ಯು ಆರ್ ಫ್ರೀ ಟು ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಟಾಕ್. ಓಕೆ, ಯಾರು ಹೇಳ್ತೀರಾ ವಾಟ್ ಇಸ್ ಎನ್ ಎಕ್ಸ್ಪೆರಿಮೆಂಟ್? ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಹೇಳಿ ಫಸ್ಟ್? ಹೂ ವಿಲ್ ಟೆಲ್ ಮಿ? ಹಲೋ, 114 ಸ್ಟೂಡೆಂಟ್ಸ್ ಇದ್ದೀರಾ, ಯಾರಾದ್ರೂ ಒಬ್ಬರಾದ್ರೂ ಆನ್ಸರ್ ಮಾಡಬೇಕು. ಓಕೆ, ವಾಟ್ ಯು ಮೀನ್ ಬೈ ಎನ್ ಎಕ್ಸ್ಪೆರಿಮೆಂಟ್? What? Nobody is going to tell. Great thing. Okay, chapter over. Next chapter ಶುರು ಮಾಡೋಣ. ಏನ್ರಿ ಬಿಗಿನಿಂಗ್ ಎಲ್ಲ ಹಿಂಗ್ ಶಾಕ್ ಕೊಡ್ತೀರಾ? ರೇ ತೇಜಸ್ವಿನಿ ಅವರೇ, ನಾನು ಏನ್ ಹೇಳಿರೋದು, ಅನ್ಮ್ಯೂಟ್ ಆಪ್ಷನ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. Nobody should type. I want my students to just concentrate on learning rather than typing. Okay ma, ತೇಜಸ್ವಿನಿ unmute and talk. ಪರವಾಗಿಲ್ಲ, ಮಾತಾಡ್ರಿ, ನಾನ್ ತಾನೇ ಕೇಳಿಸ್ಕೊಳ್ತೀನಿ, ಮಾತಾಡ್ರಿ. Hello, sir. Yes ma, tell me, what do you mean by an experiment? Sir, a series of action where outcomes are always uncertain. Uncertain? Okay, ಇರ್ಲಿ. ಓಕೆ, ನೆಕ್ಸ್ಟ್ ಬೇರೆ ಯಾರಾದ್ರೂ? ಅಭಿಷೇಕ್ ಹೇಳ್ರಿ. ಅಭಿಷೇಕ್, what do you mean by an experiment? ರೈ ಅನ್ಮ್ಯೂಟ್ ಮಾಡ್ರಿ, ಮಾತಾಡ್ರಿ ಬೇಗ. Yes, sir. Yes man, tell me, what do you mean by an experiment? Experiment means to try. To try? Yeah. Sure. A trial. Huh? A trial. Trial? Yes, sir. Okay, ನೋಡೋಣ. Amina Delvi, what do you mean by an experiment? Yes Amina, what do you mean by an experiment? I think you have network issues ma. It's okay. ನೋಡೋಣ, ಬೇರೆ ಯಾರಾದ್ರೂ ಹೇಳ್ತಾರಾ? ಚಂದನ್ ಯಾರು ಬೇಕಾದ್ರೂ ಹೇಳ್ಬೋದಪ್ಪ, ಇಲ್ಲ ಅಂದ್ರೆ ನಾನು ಕೆಲವ್ರನ್ನ ಸ್ಪೆಸಿಫಿಕ್ ಆಗಿ ಕೇಳಬೇಕಾಗತ್ತೆ ಇವಾಗ. ಓಕೆ, ಶ್ರಾವಣಿ, ಐ ವಿಲ್ ಗಿವ್ ಯು ದ ಆಪ್ಷನ್. ಶ್ರಾವಣಿ, unmute and tell me, what do you mean by an experiment? Sir, it's a trial with several possible outcomes. Trial with several possible outcomes. Google ಅಲ್ಲಿ ಹುಡುಕಿದ್ರಾ? ಇಲ್ಲ ಸರ್, ಜಸ್ಟ್ ಹಾಗೆ ಹೇಳ್ದೆ. ಹೌದಾ, ಇರ್ಲಿ. ಸಂಜಯ್, are you there? ಇರ್ತಾರೆ. ಸಂಜಯ್ is regular to my class. ಸಂಜಯ್ ಬನ್ರಿ ರೇ, ಯಾಕ್ರೆ ಸ್ವಾಮಿ? ಮಾತಾಡ್ರಿ, ಅನ್ಮ್ಯೂಟ್ ಅಂಡ್ ಟಾಕ್. ನಾವು ಟೈಪ್ ಅಲ್ಲ, ಟಾಕ್. ಯು ಹ್ಯಾವ್ ಟು ಟಾಕ್. ಅನ್ಮ್ಯೂಟ್ ಅಂಡ್ ಟಾಕ್. ಇರ್ಲಿ ಬನ್ರಿ, ಪರವಾಗಿಲ್ಲ. ಇಟ್ಸ್ ಓಕೆ. ಕಮ್ ಆನ್ಲೈನ್, ಅನ್ಮ್ಯೂಟ್ ಅಂಡ್ ಟಾಕ್.
ಬೇಗ ಬರ್ಬೇಕಪ್ಪ, ಡೋಂಟ್ ವೇಸ್ಟ್ ದ ಟೈಮ್. ಹೇಳಿ ಸರ್. ಎಸ್, ಟೆಲ್ ಮಿ ಸಂಜಯ್, ವಾಟ್ ಯು ಮೀನ್ ಬೈ an experiment? ಟ್ರೈ ಮಾಡಿ ಸರ್ ಏನಾದ್ರು. ಏನಾದ್ರೂ ಟ್ರೈ ಮಾಡೋದು, ಏನಾದ್ರೂ ಟ್ರೈ ಮಾಡೋದು ಅಷ್ಟೇನಾ? ಓಕೆ, ನೋ ಪ್ರಾಬ್ಲಮ್. ಸಂಜನಾ, ಹಾ ಹೇಳು. ಅದು ಔಟ್ಕಮ್ ನಮ್ಗೆ ಏನಂತ ಗೊತ್ತಿರಲ್ಲ ಅಷ್ಟೇ. ಯಾವ್ದ್ರದ್ದು ಎಕ್ಸ್ಪೆರಿಮೆಂಟ್ ಔಟ್ಕಮ್ ಗೊತ್ತಿರಲ್ವಾ? ಅಂದ್ರೆ ಗೊತ್ತಿರುತ್ತೆ, ಯಾವ್ದು ಬರ್ಬೋದು ಅಂತ ಪರ್ಫೆಕ್ಟ್ ಆಗಿ ಗೊತ್ತಿರಲ್ಲ. ಓಕೆ, ಇರ್ಲಿ. ಸಂಜನಾ ಫ್ರಮ್ ಕಾರ್ಮೆಲ್. Good afternoon, sir. Yes, madam. Tell me, what do you mean by an experiment? Sir, we do different tries and we get different types of outcomes, sir. ಇರ್ಲಿ, ಪರವಾಗಿಲ್ಲ. ಕೀರ್ತಿ ಭೂಷಣ್. Yes, sir. ಹೇಳಿ ಸರ್. In probability theory, an ಇಲ್ಲಿ experiment. ನೋಡು, ಬಾಟ್ಲ್ ಅಲ್ಲಿ ಹೊಡೆದ್ ಬಿಡ್ತೀನಿ. ಪ್ರಾಬಬಿಲಿಟಿ ಬಗ್ಗೆ ಮಾತಾಡ್ತಾರೆ. An experiment or trial is any procedure that can ಗೂಗಲ್. Yes, sir. ನಂಗೆ ಗೊತ್ತಾಗತ್ತೆ. ಓಕೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ, ಆಯ್ತಾ? ಡೋಂಟ್ ಟೆಲ್ ಮಿ ಗೂಗಲ್. ಕೀರ್ತಿ, ಬೇಸಿಕ್ ಡೆಫಿನೇಷನ್ ಅಪ್ಪ. ಓಕೆ, ನಿನ್ ಪ್ರಕಾರ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಷ್ಟೇ, ಗೂಗಲ್ ಎಲ್ಲ ಹುಡುಕ್ಬೇಡ. Like tossing a coin, ಏನೋ ಒಂದ್ ಮಾಡತ್ ಸರ್, ಒಂದ್ ಔಟ್ಕಮ್ ಬರ್ಬೇಕು ಒಟ್ನಲ್ಲಿ. ನೋಡು, ಬಾಟ್ಲ್ ಆಯ್ತು, ಮೊಬೈಲ್ ಅಲ್ಲಿ ಹೊಡಿತೀನಿ. ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು? ಎಕ್ಸ್ಪೆರಿಮೆಂಟ್ ಅಂದ್ರೆ ಇವಾಗ ನಾವು ಏನ್ ಮಾಡಿದ್ರೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀರಾ. ಹ್ಞೂ ಸರ್. ಅದನ್ನ ಎಕ್ಸ್ಪೆರಿಮೆಂಟ್ ಅಂದ್ರೆ ಕಂಡಕ್ಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅಂತ ಗೊತ್ತು ತಾನೆ? ಹ್ಞೂ ಸರ್. ಅರ್ಥ ಆಯ್ತಾ? ರೈಟ್. ಫಿಸಿಕ್ಸ್ ಅಲ್ಲಿ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಹೆಸರು ಹೇಳಪ್ಪ. ಯಾವ್ದೋ ಒಂದ್ ಎಷ್ಟೊಂದಿದೆ ಸರ್. ಹೇಳು, ಪರವಾಗಿಲ್ಲ, ಯಾವ್ದೋ ಒಂದು ಹೇಳು. ನೆನ್ಪ್ ಮಾಡ್ಕೊಬೇಕು ಸರ್. ಓಲ್ ಯಾವ್ದೋ ಒಂದು ಹೇಳು, ಫಿಸಿಕ್ಸ್ ಕೆಮಿಸ್ಟ್ರಿ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಹೆಸರು ಹೇಳು. ಟೈಟ್ರೇಷನ್ ಸರ್. ಟೈಟ್ರೇಷನ್. ಅದ್ರ ಔಟ್ಕಮ್ ಗೊತ್ತಿದ್ಯಾ? ಎಕ್ಸಾಕ್ಟ್ಲಿ ಏನ್ ಲಾಸ್ಟ್ ಅಲ್ಲಿ ಎಂಡ್ ರಿಸಲ್ಟ್ ಗೊತ್ತಾ ನಿನ್ಗೆ? ಹ್ಞೂ ಸರ್. ಆಯ್ತು, ಓಕೆ, ಅಲ್ಲಿ ಇಟ್ಕೋ, ಸೈಡ್ ಇಟ್ಕೋ ಅದನ್ನ. ಎಕ್ಸ್ಪೆರಿಮೆಂಟ್ ಅಂದ್ರೆ ಔಟ್ಕಮ್ ಗೊತ್ತಿದೆ. ನಾಪ್ಕ ಇನ್ನೊಂದ್ಸಲ ಹೇಳು. ವಾಟ್ ಯು ಮೀನ್ ಬೈ ಎಕ್ಸ್ಪೆರಿಮೆಂಟ್? ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು? ಔಟ್ಕಮ್ ಗೊತ್ತಿರುತ್ತೆ ಸರ್. ಔಟ್ಕಮ್ ಏನ್ ಬರುತ್ತೆ ಅಂತ ನಿಂಗೆ ಗೊತ್ತು. ಅರ್ಥ ಆಯ್ತಾ? ಈಗ ಟೈಟ್ರೇಷನ್ ಅಲ್ಲಿ ಎಂಡ್ ರಿಸಲ್ಟ್ ನಿಂಗೆ ಗೊತ್ತಿದೆ. ಎಂಡ್ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಸರ್ ಇಲ್ಲ ಮೇಡಮ್ ಏನ್ ಮಾಡ್ತಾರೆ ಹೇಳೋ? ರಾಂಗ್ ಮಾರ್ಕ್ಸ್ ಕೊಡ್ತಾರೆ, ತಲೆ ಮೇಲೆ ಹೊಡಿತಾರೆ. ಸರಿ ಇಲ್ಲ, ಹೋಗಿ ಇನ್ನೊಂದ್ಸಲ ಮಾಡು ಅಂತಾರೆ. ಕರೆಕ್ಟಾ? ಆಯ್ತು, ಇವಾಗ ಅದೇ ತರ ವಾಪಸ್ ಬರ್ತೀನಿ. ಒಂದು ಕಾಯಿನ್ ನ ಟಾಸ್ ಮಾಡ್ತೀಯಾ, ಹೋಗ್ಲಿ ಬೇಡ ಬಿಡಪ್ಪ, ನಿಮ್ಮ ಅಪ್ಪನ ಇದು ಪರ್ಸಲ್ ಪಾಕೆಟ್ ಅಲ್ಲಿ ಹೋಗ್ಬಿಟ್ಟು ಕೈ ಹಾಕ್ತೀಯಾ. ಯಾವ ನೋಟ್ ಸಿಗುತ್ತೆ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ಲ ಸರ್. ಅದು ಒಂದು ಎಕ್ಸ್ಪೆರಿಮೆಂಟ್ ತಾನೆ? ಹ್ಞೂ ಸರ್. ಬಟ್ ಅದಕ್ಕೆ ಔಟ್ಕಮ್ ಗೊತ್ತಾ ನಿಂಗೆ? ಗೊತ್ತಿಲ್ಲ ಸರ್. ಸೊ ಅದನ್ನ ಏನಂತ ಕರಿಬಹುದಾಗಾದ್ರೆ? ಪ್ರಾಬಬಿಲಿಟಿ ಇವೆಂಟ್. ಇಲ್ಲ. ಎಕ್ಸ್ಪೆರಿಮೆಂಟ್ ಅಂದ್ರೆ ರಿಸಲ್ಟ್ ನಿಮ್ಗೆ ಮುಂಚೆನೆ ಗೊತ್ತು. ಓಕೆ, ರಿಸಲ್ಟ್ ಒಂದು ಎಕ್ಸ್ಪೆರಿಮೆಂಟ್ ಗೆ ನಿಮ್ಗೆ ರಿಸಲ್ಟ್ ಗೊತ್ತಿಲ್ಲ ಅಂದ್ರೆ ಔಟ್ಕಮ್ ಏನ್ ಬರುತ್ತೆ ಗೊತ್ತಿಲ್ಲ. ಅಂದ್ರೆ ನಿಮ್ ಅಪ್ಪನ ಪಾಕೆಟ್ ಅಲ್ಲಿ ಜೋಬ್ ಕೈ ಹಾಕ್ತೀರಾ, ಯಾವ ಕಾಯಿನ್ ಬರುತ್ತೆ, ಯಾವ ನೋಟ್ ಬರುತ್ತೆ ಗೊತ್ತಿಲ್ಲ. ಅದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಎಸ್ ಸರ್. ಸೊ ಇವಾಗ ಎರಡಕ್ಕೂ ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತಾ? ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಎಲ್ಲರಿಗೂ ಅರ್ಥ ಆಯ್ತಾ? Now I want everyone to just answer for this. Did you got the meaning of what do you mean by an experiment and what do you mean by random experiment? ಅದು ಗೂಗಲ್ ಎಲ್ಲ ಯಾಕ್ರಿ ಮಾಡ್ತೀರಾ? ನಾನು ಇಲ್ವಾ? ನಾ ಹೇಳ್ಕೊಡ್ತೀನಿ, ಸುಮ್ಮನಿರ್ರಿ. ಅರ್ಥ ಆಯ್ತಾ? ನೋಡಿ, ಎಕ್ಸ್ಪೆರಿಮೆಂಟ್ ಅಂದ್ರೆ ಔಟ್ಕಮ್ ಗೊತ್ತು ನಿಮ್ಗೆ. ಒಂದು ಫಿಸಿಕ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಔಟ್ಕಮ್ ಗೊತ್ತಿದೆ, ಆಯ್ತಾ? ಅದು ಔಟ್ಕಮ್ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡ್ಲಿಲ್ಲ ಅಂದ್ರೆ ಮಾಸ್ಟ್ರು ಮೇಡಮ್ ತಲೆ ಮೇಲೆ ಒಂದ್ ಬಾರಿಸ್ಬಿಟ್ಟು ಇನ್ನೊಂದ್ಸಲ ಹೋಗಿ ಮಾಡು ಅಂತಾರೆ. ಯಾಕಂದ್ರೆ ಅದು ಔಟ್ಕಮ್ ಗೊತ್ತು. ದಟ್ ಇಸ್ ಕಾಲ್ಡ್ ಎಸ್ ಅನ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಇಟ್ ಇಸ್ ಆಲ್ಸೋ ಎನ್ ಎಕ್ಸ್ಪೆರಿಮೆಂಟ್, ಬಟ್ ಔಟ್ಕಮ್ ಕೆನ್ ನಾಟ್ ಬಿ ಪ್ರಿಡಿಕ್ಟೆಡ್ ಇನ್ ಅಡ್ವಾನ್ಸ್. ಐ ರಿಪೀಟ್, random experiment is an experiment whose outcome cannot be predicted in advance. Okay, so simple ಯಾವಾಗಲೂ ಎಕ್ಸಾಂಪಲ್ಸ್ ಏನ್ ತಗೊಳ್ತೀವಿ ನಾವು? ಟಾಸಿಂಗ್ ಎ ಕಾಯಿನ್. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಗೊತ್ತಿಲ್ಲ, ಹೆಡ್ ಬರ್ಬೋದು, ಟೈಲ್ ಬರ್ಬೋದು, ಬಟ್ ಯಾವ್ದು ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಆ ತರ ಒಂದು ಎಕ್ಸ್ಪೆರಿಮೆಂಟ್ ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಫಸ್ಟ್ ಬಿಗಿನಿಂಗ್ ಎಲ್ಲಿಂದ ಶುರು ಆಗುತ್ತೆ ಪ್ರಾಬಬಿಲಿಟಿ ಚಾಪ್ಟರ್ ಅಂದ್ರೆ ವಾಟ್ ಯು ಮೀನ್ ಬೈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಅಲ್ಲಿಂದ ಶುರು. ಅರ್ಥ ಆಯ್ತಾ? ರೈಟ್. ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಅನ್ ಎಕ್ಸ್ಪೆರಿಮೆಂಟ್, ಓಕೆ, whose outcome cannot be predicted in advance. ಇದು ನಾನು ಹೇಳ್ತಾ ಇರೋದು. ನಿಮ್ EPL ಅಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಿ ಬರ್ಸಿದೀನಿ ಅಷ್ಟೇ.
ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ರಿಪೀಟೆಡ್ಲಿ ಸೇಮ್ ಕಂಡೀಷನ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀರಾ, ರೈಟ್? ಅಲ್ಲಿ ನೋಡಿ ಡೆಫಿನೇಷನ್ ಓದಿ ಎಲ್ಲರೂ. ಓಕೆ, an experiment, okay, which is repeated under identical conditions, okay, do not produce the same result every time. Okay, but outcome in a trial is one of the several possible outcomes. ಇದು ತುಂಬಾ ಲೆಂತಿ ಡೆಫಿನೇಷನ್ ಸರ್. ಅಂದ್ರೆ ನಾನು ಇವಾಗ ಒಂದು ಸಿಂಪಲ್ ಡೆಫಿನೇಷನ್ ಹೇಳ್ಕೊಟ್ಟೆ ನಿಮ್ಗೆ. ಓಕೆ, ಸೊ an experiment whose outcome cannot be predicted in advance. ಅಷ್ಟು ಸಾಕು, ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಾ? ರೈಟ್, ಓಕೆಪ್ಪ. ನಾವು ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಥಿಂಗ್. ಈಗ ಟಾಸಿಂಗ್ ಎ ಕಾಯಿನ್ ಟ್ವೈಸ್. ಅನ್ಮ್ಯೂಟ್ ಆಪ್ಷನ್ ಎಲ್ಲರಿಗೂ ಕೊಟ್ಟಿದ್ದೀನಿ. ನೀವೇ ವಾಲಂಟಿಯರ್ ಬಂದು ಒಬ್ರು ಯಾರಾದ್ರೂ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಟಾಸಿಂಗ್ ಎ ಕಾಯಿನ್ ಟ್ವೈಸ್, ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್? ಟಾಸಿಂಗ್ ಎ ಕಾಯಿನ್ ಟ್ವೈಸ್, ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್? ಯಾರು ಹೇಳ್ತೀರಾ? ಯಾರು ಹೇಳಲ್ವಾ? ತನುಜ್ ಬಂದಿದ್ದೀರಾ, ಬಟ್ ತನುಜ್ ಮಾತಾಡ್ತಾ ಇಲ್ಲ. Amina, oh, you have a problem. There is a problem. Who will talk? Tossing a coin twice. Can Sir, I, two sir? times. Obro, yaradru obro. Sanjana, will you tell? Yes, sir. Yes, tell me, ma. What are the possible outcomes when you toss a coin twice? First head and tail, sir. Okay. Then head and head, Okay. tail and head, Okay. and tail and tail. Correct. Okay. These are the 4 possible outcomes of a random experiment tossing a coin twice. ಒಂದು ಕಾಯಿನ್ ಅನ್ನ ರಿಪೀಟೆಡ್ಲಿ 2 ಸಲ ಟಾಸ್ ಮಾಡ್ತೀರಾ. ಫಸ್ಟ್ ಟೈಮ್ ಟಾಸ್ ಮಾಡ್ತೀರಾ, ಹೆಡ್ ಬರ್ಬೋದು. ಸೆಕೆಂಡ್ ಟೈಮ್ ಟಾಸ್ ಮಾಡ್ತೀರಾ, ಹೆಡ್ ಬರ್ಬೋದು. ಓಕೆ, ಅದು ಹೆಡ್. ಸೊ ಫಸ್ಟ್ ಟೈಮ್ ಟಾಸಿಂಗ್ ಹೆಡ್, ಸೆಕೆಂಡ್ ಟೈಮ್ ಟಾಸಿಂಗ್ ಟೈಲ್, HT. ಫಸ್ಟ್ ಟೈಮ್ ಹೆಡ್ ಬರುತ್ತೆ, ಸೆಕೆಂಡ್ ಟೈಮ್ ಟೈಲ್ ಬರುತ್ತೆ, ರೈಟ್? ಅದರ್ವೈಸ್ ಫಸ್ಟ್ ಟೈಮ್ ಟೈಲ್ ಬರುತ್ತೆ, ಸೆಕೆಂಡ್ ಟೈಮ್ ಸಿ. So that means there are 4 possible outcomes in the random experiment of tossing a coin twice. ಈ ಪಾಸಿಬಲ್ ಔಟ್ಕಮ್ಸ್ ನಾನೇನ್ ಬರ್ತೀನಿ, ಒಂದು ಕರ್ಲಿ ಬ್ರಾಕೆಟ್, ಸೆಟ್ ಆಫ್ ಪೇರ್ ಆಫ್ ಕರ್ಲಿ ಬ್ರಾಕೆಟ್ಸ್ ಅಲ್ಲಿ ಬರೀತೀನಿ. ಇಟ್ ಬಿಕಮ್ಸ್ ಎ ಸೆಟ್, ರೈಟ್? ಇಟ್ ಬಿಕಮ್ಸ್ ಎ ಸೆಟ್ containing what? A set containing all possible outcomes of a random experiment. I repeat, a set containing all possible outcomes of a random experiment. ಸ್ಯಾಂಪಲ್ ಸ್ಪೇಸ್ ಅಂತ ಕರೀತಾರೆ. ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಕ್ವೈಟ್ ಸಿಂಪಲ್. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇರುತ್ತೆ. ಓಕೆ, ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಆದ್ಮೇಲೆ ಔಟ್ಕಮ್ಸ್ ಬಂದೇ ಬರುತ್ತೆ. ಔಟ್ಕಮ್ಸ್ ನೆಲ್ಲ ಒಂದು ಸೆಟ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ. ಸೊ ವೆನ್ ಐ ರೈಟ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ದಟ್ ಸೆಟ್ ವಿಲ್ ಬಿ ಕಾಲ್ಡ್ ಆಸ್ ಎ ಸ್ಯಾಂಪಲ್ ಸ್ಪೇಸ್. ಓಕೆ, ಅಂಡ್ ಇದಾದ್ಮೇಲೆ ಇದೆಯಲ್ವಾ, ದೇರ್ ಆರ್ 4 ಪಾಸಿಬಲ್ ಔಟ್ಕಮ್ಸ್ ಇವಾಗ, ರೈಟ್? ಸೊ ಅದನ್ನ ಬಿಟ್ಬಿಡೋಣ. ಇವಾಗ ನನಗೆ 4 ಬೇಡಪ್ಪ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್, ಓಕೆ, ಅಟ್ ಲೀಸ್ಟ್ 1 ಹೆಡ್ ಅಂತ ಒಂದು. ಇದು ಮೇನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಟಾಸಿಂಗ್ ಎ ಕಾಯಿನ್ ಟ್ವೈಸ್. ಆದ್ರೆ ಎಕ್ಸ್ಪೆರಿಮೆಂಟ್ ಒಳಗಡೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಐ ರಿಪೀಟ್, ಎಕ್ಸ್ಪೆರಿಮೆಂಟ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಅದ್ರ ಒಳಗಡೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ನ ಕನ್ಸಿಡರ್ ಮಾಡ್ತೀನಿ. ಅಟ್ ಲೀಸ್ಟ್ 1 ಹೆಡ್. ಅಟ್ ಲೀಸ್ಟ್ 1 ಹೆಡ್ ಯಾವಾಗ ಬರುತ್ತೆ? ಅಟ್ ಲೀಸ್ಟ್ 1 ಹೆಡ್ ಅಂದ್ರೆ HT ಬರ್ಬೋದು, TH ಬರ್ಬೋದು, TT ಬರ್ಬೋದಲ್ವಾ? ಸಾರಿ ಹೆಚ್. ಅಟ್ ಲೀಸ್ಟ್ 1 ಹೆಡ್ ಅಂತ ಹೇಳಿದೆ, ಕರೆಕ್ಟಾ? ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಇವಾಗ ಇದಕ್ಕೊಂದು ನೇಮ್ ಕೊಡ್ತೀನಿ, E ಅಂತ ಕೊಡ್ತೀನಿ, ಇದು S ಅಂತ ಕೊಡ್ತೀನಿ. ಕೆನ್ ಐ ಸೇ ದಟ್ E is a subset of S? Can I say that E is a subset of S? See, experiment ಒಳಗಡೆ ಎಕ್ಸ್ಪೆರಿಮೆಂಟ್ ಇದು. ಓಕೆ, ಸೊ ಕೆನ್ ಐ ಸೇ ದಟ್ E is a subset of S? ಅರ್ಥ ಆಯ್ತಾ? ಇವಾಗ ನೋಡಿ, ವಾಟ್ ಇಸ್ E is called as? Event ಅಂತ ಕರೀತೀವಿ. So ಹಾಗಾದ್ರೆ what is the meaning of an event? An event is a subset of sample space of a random experiment. I repeat, an event is a subset of sample space of a random experiment. So ಇಲ್ಲ ಸ್ಟೂಡೆಂಟ್ಸ್, ನಾನು ಏನಾದ್ರು ನಿಮ್ಮನ್ನ ಡೈರೆಕ್ಟ್ ಆಗಿ ಸೆಕೆಂಡ್ PU ಟಾಪಿಕ್ಸ್ ಕರ್ಕೊಂಡು ಹೋಗ್ಬಿಟ್ರೆ, ನಾನು ಅಲ್ಲಿ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ಮತ್ತೆ ಶುರು ಮಾಡ್ತೀರಾ, ಸರ್ ವಾಟ್ ಯು ಮೀನ್ ಬೈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ಇಲ್ಲ, ವಾಟ್ ಯು ಮೀನ್ ಬೈ ಇವೆಂಟ್ ಅಂತ ಶುರು ಮಾಡ್ತೀರಾ. ನೋ, ಐ ಡೋಂಟ್ ವಾಂಟ್ ಟು ಟೇಕ್ ಇಟ್. ನಿಮಗೆ ಫಸ್ಟ್ ಇಯರ್ ಒಂದ್ಸಲ ಬೇಸಿಕ್ಸ್ ನೆಲ್ಲ ಪ್ರಾಬಬಿಲಿಟಿ ಬೇಸಿಕ್ಸ್ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಸೆಕೆಂಡ್ PU ಟಾಪಿಕ್ಸ್ ನ ಶುರು ಮಾಡ್ತೀನಿ. ಸೊ ದೀಸ್ ಆರ್ ದ ಬೇಸಿಕ್ ವಿಚ್ ಯು ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ ಇಯರ್ ಆಲ್ರೆಡಿ. ಅರ್ಥ ಆಯ್ತಾ? ರೈಟ್, ಓಕೆ. ನೌ ಲಿಸನ್ ಟು ಮೀ. ದೇರ್ ಆರ್ ಸೋ ಮೆನಿ ಅದರ್ ಡೆಫಿನೇಷನ್ಸ್ ಆಕ್ಚುಲಿ. ನನಗೆ ಮೇನ್ ಆಗಿ ಬೇಕಾಗಿರೋದು ಅದೆಲ್ಲ ಏನು ಇಲ್ಲ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಇವೆಂಟ್ ಅಂದ್ರೆ ಏನು, ಮೇನ್ ಆಗಿ ಬೇಕಾಗಿರೋದು ನನಗೆ. ದೇರ್ ಆರ್ ಸೋ ಮೆನಿ ಆಕ್ಚುಲಿ, ಅದೆಲ್ಲ ನನಗೇನು ನೆಸೆಸಿಟಿ ಇಲ್ಲ. ನೀವು ಅಲ್ಲಿದೆ, ನೀವು ಓದ್ಕೊಳ್ಬೇಕಾದ್ರೆ. ಈಗ ನನ್ನ ಕೆಲಸ ಏನು ಅಂದ್ರೆ,
what is the probability of getting at least one head? I repeat, what is the probability of getting at least one head ಅಂತ ನಾನು ಕಂಡುಹಿಡಿಬೇಕೀಗ. ಅಂದ್ರೆ what are the chances ಅಂತಲ್ವಾ, ರೈಟ್? ಸೊ ಅದನ್ನ ಈ ತರ ಬರ್ಕೊಳ್ತೀನಿ. Probability of E. E stands for an event. An event is a subset of the sample space. A sample space is all possible outcomes of a random experiment. So one by one, you have to remember all this. Okay. Now I want to find out what is the probability of getting at least one head. So a simple definition for probability. Okay. That's the definition of the probability of an event actually. Yavade event agli. This is the definition what I'm going to follow. Right. So probability of an event E is given by number of elements favorable to event E. Andre event E ge favorable is 3 alva. So this becomes the numerator. Total number of outcomes. Total number of outcomes is always taken as the total number of elements in the sample space. So the probability of getting at least one head, I repeat, the probability of getting at least one head will be 3 by 4. So there are chances of 3 by 4 of getting at least one head when I toss a coin twice. Okay. So what is the probability of getting more than 2 heads? My next event F anta tagoltini. What is the probability of getting more than 2 heads? More than 2 heads. Chance illa. Maximum erade barak sadhya alva, right? So numerator will be 0, denominator will be 4. This is given by 0, right? So inno find out madana. P of T. P of A anta tagoltini. What is the probability of getting exactly 2 heads? I repeat, probability of getting exactly 2 heads. No, exactly 2 heads anta helta ideni. What is the probability of getting exactly 2 heads? Okay, na? No, one alla. No, what is the probability of getting exactly 2 heads anta kelide nanu. So exactly 2 head is 1 element, right? Divided by 4. Exactly 1 head. One sadhya. Excuse me. All of you done with this? Right. So there are certain conditions and probability of an event. Probability of an event P of A anta denote madre. What are the conditions which are imposed on P of A? There are certain conditions which has to be remembered every time. Got it? What are the conditions imposed on probability of an event? Can the probability be negative? Can the probability be negative? No chance. Can it be 0? Can the probability of an event be 0? Correct. Okay. Can I say this? Probability of an event is greater than or equal to 0. Bariboda? Will all of you agree? Okay. Can the probability of an event more than 1? I repeat. Can the probability of an event more than 1? No. Yes, Santidhar Harshita. No, tappo. It cannot be more than 1. Okay. Can it be equal to 1? Can it be equal to 1? So ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಯಾವುದೇ ಪ್ರಾಬಬಿಲಿಟಿ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಿದ್ದೀರಾ, ಸಾಲ್ವ್ ಮಾಡ್ಬೇಕಾದ್ರೆ ನೆಗೆಟಿವ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ನೆಗೆಟಿವ್ ಬಂದ್ಬಿಡ್ತು, ಸೊ ನೀವು ಮಾಡಿರೋದು ತಪ್ಪು. ಮೊದಲನೇದು ಪ್ರಾಬಬಿಲಿಟಿ ಸಾಲ್ವ್ ಮಾಡ್ತಿದ್ದೀರಾ, ಮೋರ್ ದೆನ್ 1 ಬಂದ್ಬಿಡ್ತು, ಅವಾಗ್ಲೂ ತಪ್ಪು. ದೆನ್ ಇನ್ ಬೋತ್ ದ ಕೇಸಸ್ ಯು ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಚೆಕ್, ಬಿಕಾಸ್ ಪ್ರಾಬಬಿಲಿಟಿ ಕ್ಯಾನ್ ನೆವರ್ ಬಿ ನೆಗೆಟಿವ್, ಪ್ರಾಬಬಿಲಿಟಿ ಕ್ಯಾನ್ ನೆವರ್ ಕ್ರಾಸ್ 1. ಅರ್ಥ ಆಯ್ತಾ? ರೈಟ್. What is the opposite statement of this? ದಯವಿಟ್ಟು ನೀವು ಟೈಪ್ ಮಾಡಿದಿರಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಬರ್ದಿದ್ದೀನಿ, ಒಂದು ಇವೆಂಟ್ ತಗೊಂಡಿದ್ದೀನಿ. ಓಕೆ, ದ ಇವೆಂಟ್ ಇಸ್ ಗೆಟಿಂಗ್ ಅಟ್ ಲೀಸ್ಟ್ 1 head. What is the opposite statement of this event? What is the statement opposite to this event? You can unmute and you can talk.
ಟೈಪ್ ಮಾಡಿದ್ರೆ ಲೇಟ್ ಆಗುತ್ತೆ. What is the opposite statement of this? Yes, Dhruti, tell me. Getting at most one tail. Getting at most One tail. ಹೌದಾ, ನೋಡೋಣ. ನೆಕ್ಸ್ಟ್ ಪ್ರಕೃತಿ ಅವರೇ. Getting at most one head. Getting at most, Getting at most one head, sir. are you sure? I think, sir. Okay, okay. Who else? Next. Tejaswini, you want to try? Shrihit, try ಮಾಡ್ರಿ. So even I think it's getting at most one head. Getting at most one. Kshitija is telling. No, I've written it, Shweta. Now statement ಬರ್ದಿದ್ದೀನಿ. ಇದಕ್ಕೆ opposite statement ಬರಿಬೇಕು. Kshitija is telling getting two tails. Sir, events excluding Even getting both the tails. Yes, ಕೀರ್ತಿ ನೀವೇನೋ ಹೇಳಿದ್ರ, ಸರಿಯಾಗಿ ಕೇಳಿಸ್ತಿಲ್ಲ. Both tails. Huh? Event in which both are tails. Both are tails, sir. Both are tails ಅಂತ ತಗೊಳ್ಳ? Is it okay? Can I take this, everyone? All of you, please. Will you agree? ನಾನು ಏನ್ ಬರ್ತಿದ್ದೀನೋ ಅದಕ್ಕೆ ಆಪೋಸಿಟ್ ಸ್ಟೇಟ್ಮೆಂಟ್ ಇದು ಬರಿಬೋದಾ? ಓಕೆನಾ? ರೈಟ್. ಸೊ ಇದನ್ನ ನಾನು ಎ ಡ್ಯಾಶ್ ಅಂತ ಬರ್ಕೊಳ್ತೀನಿ. ಕಾಂಪ್ಲಿಮೆಂಟ್ ಆಫ್ ಎನ್ ಇವೆಂಟ್. ಐ ರಿಪೀಟ್, ಎ ಇಸ್ ಎನ್ ಇವೆಂಟ್ ಆದ್ರೆ ಎ ಡ್ಯಾಶ್ ಇಸ್ ಕಾಲ್ಡ್ as ಕಾಂಪ್ಲಿಮೆಂಟ್ ಆಫ್ ದಿ ಗಿವನ್ ಇವೆಂಟ್. ರೈಟ್. ಸೊ ಪ್ರಾಬಬಿಲಿಟಿ ಆಫ್ ಎ ಎಷ್ಟು? Probability of A 3/4. Probability of A dash, can I say 1/4? Will you agree with both the statements what I have written? Probability of A 3/4. Probability of A dash 1/4. ಬರಿಬೋದಾ? Okay, right. ಹಾಗಾದ್ರೆ probability of A plus probability of A dash 3/4 plus 1/4 is equal to 1 ಅಂತ ಬರಿಬೋದೇನ್ರಿ? What I was trying to explain is this result. Probability of an event plus probability of not an event. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. Probability of an event plus probability of not that event, the result will be always equal to 1. One of the standard result which you have to remember. Is this clear, students? All of you? ಓಕೆ, ಬರ್ಕೊಂಡ್ರಾ? ಬರ್ಕೊಳ್ಳೋದೇನಿಲ್ಲ, ಎಲ್ಲ ನಿಮ್ ನೋಟ್ಸ್ ನಿಮ್ಮ EPL ಅಲ್ಲಿ ಇದೆ. ಸೊ ನೀವು ಆಮೇಲೆ ನಾನು ನೋಟ್ಸ್ ಬರೆಯಕ್ಕೆ ಕೇಳ್ತೀನಿ. ನಿಮ್ ಕೆಲಸ ಕೇಳಿಸ್ಕೊಳ್ಳೋದು ಅಷ್ಟೇ. ಟಿಲ್ ಐ ಸ್ಟಾರ್ಟ್ ದ ಸೆಕೆಂಡ್ ಪ್ಯೂ ಟಾಪಿಕ್ ನೀವು ಕುತ್ಕೊಂಡು ಕೇಳಿಸ್ಕೋಬೇಕು ಇದನ್ನೆಲ್ಲ. ಬಿಕಾಸ್ ಇಟ್ ಇಸ್ ಜಸ್ಟ್ ಅ ರೀಕ್ಯಾಪಿಟುಲೇಷನ್ ಆಫ್ ಫಸ್ಟ್ ಇಯರ್ ಟಾಪಿಕ್ಸ್ ವಾಟ್ ಯು ಆರ್ ಸ್ಟಡಿ. ಓಕೆನಾ? ಆಮೇಲೆ ಇನ್ನು ಒಂದು ಫಾರ್ಮುಲಾ ಇದೆ, ಅಡಿಷನಲ್ ಥಿಯರಮ್ ಅಂತ ಕರಿತೀವಿ ನಾವು. ಓಕೆ, ಇಫ್ ಯು ರಿಮೆಂಬರ್, ಎಲ್ಲರಿಗೂ ಗೊತ್ತಿರುತ್ತೆ. P of A union B can be written as P of A plus P of B minus P of A intersection B. Napka ide ellargo. This we call it as additional theorem under probability anta karitheve. The same formula is there in set theory also, right? The same formula is applicable in even probability also. Hope you remember this also. Okay, fine. So basics ಅಷ್ಟೇ ಇದೆಲ್ಲ ಫಸ್ಟ್ ಇಯರ್ ಅಲ್ಲಿ ನೀವು ಆಲ್ರೆಡಿ ಓದಿದ್ದೀರಾ. ಇದೆಲ್ಲ ಬೇಸಿಕ್ಸ್. ಓಕೆ, now let me explain one experiment. A family has to, ಯಾರಾದ್ರೂ ಒಬ್ರು ಬರ್ಬೇಕು ನಂಗೆ ಆನ್ಲೈನ್ ಅಲ್ಲಿ. ಫಸ್ಟ್ ನಾನು ಒಂದು ಎಕ್ಸ್ಪೆರಿಮೆಂಟ್ ಇದೆ. I just want to discuss. Who will help me? Please unmute yourself and come online. No, ಒಬ್ಬನೇ ಮಾಡಿದ್ರೆ ಡಿಸ್ಕಷನ್ ತರ ಇರಲ್ಲ. So I want someone to discuss along with me. Who will join me for the discussion? All my Somberi students will not join, I know. ಬನ್ರಿ ಯಾರಾದ್ರೂ ಒಬ್ರು ಆನ್ಲೈನ್ಗೆ. ನಾನೇ ಹೇಳ್ಬೇಕಾ ಸ್ಪೆಸಿಫಿಕ್ ಆಗಿ? ಬಾ, ಸೀರಿಯಸ್ ವರ್ಸ್ಟ್ ಕೇಸ್ ನೀವೆಲ್ಲ.
ಕರೆದ್ರು ಬರಲ್ಲ ಅಂತಿರಲ್ಲ, ಯಾರೋ ಒಬ್ರು ಹೋಗ್ತಾರೆ ಅಂತ ಎಲ್ಲರೂ ಸುಮ್ನೆ ಕೂತಿರ್ತೀರಾ. ಕರೆಕ್ಟ್ ನೋ? ಯಾರೋ ಒಬ್ರು ಬರ್ತಾರೆ ಅಂತ ಮಿಕ್ದವರೆಲ್ಲ ಸುಮ್ನೆ ಕೂತಿರ್ತೀರಾ. ಕರೆಕ್ಟ್? ನೋಡಿ, ಅದಕ್ಕೂ ರಿಪ್ಲೈ ಮಾಡಲ್ಲ. ವಾಟ್ ಇಸ್ ಹ್ಯಾಪನಿಂಗ್? ಹಾ, ಇವರೆಲ್ಲ ಬಂದ್ರೆ ಆಯ್ತು. ಡಿಯರ್ಸ್, ಯಾರಾದ್ರೂ ಒಬ್ರು ಆನ್ಲೈನ್ ಬಂದು ಅನ್ಮ್ಯೂಟ್ ಮಾಡ್ಕೊಳ್ತೀರಾ ಬೇಗ? ಆರ್ ಶುಡ್ ಐ ಕಾಲ್ ದ ನೇಮ್ಸ್? ಹಾ, ಧೃತಿ ಬಾಮ್ಮ. ಧೃತಿ ಹೆಚ್ ಸೆಕ್ಷನ್ ಫ್ರಮ್ ASC. ಬಾ 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 ಬಾ. Yes, sir. ಹಾ, ಧೃತಿ ಅವರೇ, Yes, sir. ಒಂದು ಫ್ಯಾಮಿಲಿಯಲ್ಲಿ ಇಬ್ರು ಮಕ್ಳಿರ್ತಾರೆ. Okay, sir. ಅದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಸ್ಯಾಂಪಲ್ ಸ್ಪೇಸ್ ಬರೀತೀರಾ? ಹೇಳ್ತೀರಾ? ನಾನು ಬರೀತೀನಿ. ಇನ್ ಎ ಫ್ಯಾಮಿಲಿ ದೇರ್ ಆರ್ 2 kids. Okay, what is the sample space? ಇಬ್ರು ಹುಡುಗರಾಗಿರ್ತಾರೆ. So both are boys? Both are girls. Both are girls? One boy, one girl. One boy. First one. ಇದ್ರಲ್ಲಿ ಹೆಂಗಂದ್ರೆ ಫಸ್ಟ್ ಒನ್ ಬಾಯ್, ಸೆಕೆಂಡ್ ಒನ್ ಗರ್ಲ್, ಆ ತರನು ಇರ್ಬೋದು. ಇಲ್ಲ ಅಂದ್ರೆ ಹಂಗಿರುತ್ತಾ ಸರ್? ಓ, ಖಂಡಿತ ರೀ. ಎರಡು ಮಕ್ಕಳು, ಅದು ಬಿಡಿ. ಟ್ವಿನ್ಸ್ ಆಗಿರೋರ ಬಗ್ಗೆ ನಾನು ಮಾತಾಡಲ್ಲ. ಟ್ವಿನ್ಸ್ ಬಗ್ಗೆ ಮಾತಾಡಲ್ಲ. ಒಂದ್ ಹೆಣ್ಣು ಒಂದ್ ಗಂಡು ಒಟ್ಟಿಗೆ ಹುಟ್ಬೋದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಎಸ್ ಸರ್. ಓಕೆ, ಇಸ್ ದಿಸ್ ಓಕೆ ನಾವು ಧೃತಿ? ಎಸ್ ಸರ್. ಒಂದು ಫ್ಯಾಮಿಲಿಯಲ್ಲಿ ಇಬ್ರು ಮಕ್ಳು ಇರ್ತಾರೆ ಅಂಡ್ ಐ ಹ್ಯಾವ್ ರಿಟನ್ ದ ಸ್ಯಾಂಪಲ್ ಸ್ಪೇಸ್. ವಿಲ್ ಎವ್ರಿವನ್ ಅಗ್ರಿ ವಿತ್ ದಿಸ್? ಆಲ್ ಆಫ್ ಯು ಅಟ್ ಲೀಸ್ಟ್ ಇವಾಗಲೆಲ್ಲ ಟೈಪ್ ಮಾಡ್ರಿ, ಸೋಂಬೇರಿಗಳ ಟೈಪ್ ಮಾಡ್ರಿ. ಬಾ ಬಾ, ಏನು ಒಬ್ರು ಬನ್ರಿ ಆನ್ಲೈನ್ ಅಲ್ಲಿ ಮಾತಾಡಕ್ಕೆ ಅಂದ್ರೆ ಯಾರು ಬರಲ್ಲ ಅಂತೀರಾ? ಓಕೆ, ಸೊ ಒಂದ್ ಫ್ಯಾಮಿಲಿ ಇದೆ, ಇಬ್ರು ಮಕ್ಳಾಗ್ತಾರೆ. ಸೊ ದೀಸ್ ಆರ್ ದ ಪಾಸಿಬಲ್ ಔಟ್ಕಮ್ಸ್. ಮೊದಲನೇದು, ಎರಡನೇದು ಅಂತ ಪಾಸಿಬಲ್ ಔಟ್ಕಮ್ಸ್. ಧೃತಿ, ಆರ್ ಯು ದೇರ್? ಎಸ್ ಸರ್. ಓಕೆ ಧೃತಿ, ಇವಾಗ ಒಂದು ಇವೆಂಟ್ ತಗೊಳ್ಳೋಣ. ಓಕೆ, ದ ಇವೆಂಟ್ ಇಸ್, ಒಂದ್ ನಿಮಿಷ, ಬೋತ್ ಆರ್ ಬಾಯ್ಸ್ ಇವೆಂಟ್. ಎಸ್ ಸರ್. ಹಾ, ಹೇಳಿ. ಬೋತ್ ಆರ್ ಬಾಯ್ಸ್. ಎಲಿಮೆಂಟ್ ಯಾವುದು? ಬಿ, ಬಿ ಕಾಮ ಬಿ. ಓಕೆ, ಇನ್ನೊಂದು ಇವೆಂಟ್ ಸಿ ಅಂತ ತಗೊಳ್ತೀನಿ. ಇಲ್ಲಿ ಆಲ್ರೆಡಿ ಬಿ ಉಪಯೋಗಿಸ್ಕೊಂಡ್ಬಿಟ್ಟಿರೋದ್ರಿಂದ ಸಿ ಅಂತ ತಗೊಳ್ತೀನಿ. ಓಕೆ, ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಎ ಬಾಯ್. ಐ ರಿಪೀಟ್ ಧೃತಿ, ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಎ ಬಾಯ್. Both are boys. Okay, fine. One girl, one boy. One girl, one boy, one boy, one girl. ಈ ತರ ಇರ್ಬೋದಾ? ಎಸ್ ಸರ್. ಧೃತಿ, ಇವಾಗ ನನ್ ಕೆಲಸ ಏನು ಅಂದ್ರೆ, ಈ ಇವೆಂಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಎಸ್ ಸರ್. ಓಕೆ, one second. Probability that both children are boys. Yeah, fine. ಈ ಇವೆಂಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಧೃತಿ. ಎಸ್ ಸರ್. B is already over. Sorry, C is already over. Yes sir. Then what is the probability that A will happen? Is the probability that Event A will happen. What is the probability of event A will happen? Thinking that B is already over. Sorry, C is already over. ಗೊತ್ತಾಗ್ಲಿಲ್ಲ ಸರ್. No, fine. ಯಾರಾದ್ರೂ ಇನ್ನೊಬ್ಬನ ಕರಿತೀನಿ ಇರ್ರಿ. No problem. It's okay. ತೊಂದರೆ ಏನಿಲ್ಲ. ನಾನೇ ಯಾರನ್ನಾದ್ರೂ ಕರಿಬೇಕಲ್ವಾ? ಯಾರನ್ನ ಕರಿಯೋಣ? ನೀವೇ ಯಾರು ಬರಲ್ಲ. ಯಾರಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಓಕೆ, ನನ್ನ ಕ್ವಶನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಎ? ಕೀಪ್ ಇನ್ ಮೈಂಡ್ ದಟ್ ಸಿ ಇಸ್ ಆಲ್ರೆಡಿ ಓವರ್. ಹೂ ವಿಲ್ ಎಕ್ಸ್ಪ್ಲೇನ್? Chandan, will you try? No, who's trying now? Can I, sir? Yeah, who's now? What's your name? Sanjana. Okay, Sanjana. Sanjana. Yes, Sanjana. 1 by 3, sir. Hegamma. Sir, A will be the subset of C, sir, because it is over before only. That will be experiment, sir. Kaveri, will you answer? You want to come online? Prakriti, will you answer? Yes, sir. Yes, Prakriti, will you try? What is the probability of A? C is already over. 1 by 4. 1 by 4, sure? Huh? I think so. Not exactly. Are you sure? Sir, previously someone said it is 1 by 3. No, sir. All the 4 are possible. You are asking what is the possibility of A event? Illa, nodana. Okay. Mr. Kirti. Kirti, you want to try? Yes, sir. Heli. 1 by 4, sir. 1 by 4, huh?
ಸರ್. ಅದ ಹೆಂಗ್ ಹೇಳ್ತೀರಾ ನೀವು? ಬೋತ್ ಆರ್ ಬಾಯ್ಸ್ ಅಂತ ಅಂದ್ರೆ ಹಾ. 4 ಪಾಸಿಬಿಲಿಟೀಸ್ ಅಲ್ಲಿ ಒಂದೇ ಕೇಳಿಸ್ಕೊ ಪಾಸಿಬಿಲಿಟಿ. ಸರಿಯಾಗಿ ಕೇಳಿಸ್ಕೊ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ A thinking that C is already over? C is already over, sir. Over. 1 minus what was the probability of C, sir? Listen to me. Actually, I just started your second year first topic of probability. ನಾನು ಇನ್ನೂ ಹೇಳ್ಕೊಟ್ಟೇ ಇಲ್ಲ ನಿಮ್ಗೆ. ಆನ್ಸರ್ ಹೆಂಗ್ ಹೇಳ್ತೀರಾ ನೀವು? ಹಂಗೆ ಸರ್. ಆನ್ಸರ್ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಆಗುತ್ತಲ್ಲ ಸರ್, 2 ಆಡಾದ್ರೆ. ಏನ್ರೆ? 2 ಆಡಾದ್ರೆ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಆಗುತ್ತಲ್ಲ ಇಲ್ಲ ಸರ್? ಇಲ್ಲ. ಈಗ ನಾನು ನಿಮ್ಗೆ ಇವಾಗ ಪ್ರಾಕ್ಟಿಕಲ್ ಗೆ ಈ ತರ ಪ್ರಾಬ್ಲಮ್ಸ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಡಿ, ಎಲ್ಲರೂ ಕೇಳಿಸ್ಕೊಡಿ. ನೀವು ಕೆಲವರು ಆನ್ಸರ್ ಹೇಳಿದ್ ಸರಿನೂ ಇರ್ಬೋದು, ಬಟ್ ನಿಮ್ ಮೆಥಡ್ ತಪ್ಪಿದೆ. No, I repeat, some of the answer may be right, but the method is wrong. Okay? Now, ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು see, through this experiment, I wanted to introduce the concept, first topic of probability. Right? First topic of probability is called as conditional probability ಅಂತ ಕರೀತಾರೆ. ಏನ್ ಕಂಡೀಷನ್? ಸಿ ಪ್ರಾಬಬಿಲಿಟಿ ಆಫ್ A ಕಂಡುಹಿಡಿಬೇಕು, ನಾನ್ ಕಂಡುಹಿಡಿಬೇಕು. ಕಂಡೀಷನ್ ಏನು? C ಆಲ್ರೆಡಿ ಆಗೋಗಿದೆ. ಸೊ ಸಿಂಬಾಲಿಕಲ್ ಅದನ್ನ ಯಾವ ತರ ಬರೀತೀನಿ ಗೊತ್ತಾ? ಈ ಪ್ರಾಬಬಿಲಿಟಿ ಈ ಫಸ್ಟ್ ಇಯರ್ ಅಲ್ಲೆಲ್ಲ ಓದಿರ್ತೀರಾ. ಪ್ರಾಬಬಿಲಿಟಿ ಆಫ್ ಒನ್ ಇವೆಂಟ್ ಬರೀತಿದ್ರ, P of A, P of B, P of C ಅಂತ ಬರೀತಿದ್ರ. ನಾವು ಕೇಳಿಸ್ಕೊಳ್ಳಿ, ಸಿಂಬಲ್ಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ A ಬಾರ್ C ಅಂತ ಬರೆದ್ರೆ ಅರ್ಥ ಏನು? ಸರಿಯಾಗಿ ಅದನ್ನ ತಿಳ್ಕೊಳ್ಳಿ. The meaning is you have to find the probability of A where C is already over. ಬಾರ್ ಆದ್ಮೇಲೆ ಬರೀತಿರಲ್ವಾ, ಆ ಪ್ರಾಬಬಿಲಿಟಿ ಆಲ್ರೆಡಿ ಆಗೋಗಿದೆ. ಆ ಇವೆಂಟ್ ಆಲ್ರೆಡಿ ಆಗೋಗಿದೆ. ಯಾವ್ದು ಆಗ್ಬೇಕಾಗಿರುತ್ತೋ ಆಗ್ಬೇಕಾಗಿರೋದನ್ನ ಬಾರ್ ಮುಂಚೆ ಬರೀಬೇಕು. So P of A bar C stands for probability of A where C is already over. Right? So idu introduction for the next concept or the first concept under second year probability. It is called as conditional probability. Hope you understood the meaning of this. Everyone, please tell me. Hope you understood the meaning of conditional probability through this example. ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ಅರ್ಥ ಆಯ್ತಾ ಅಂತ ಕೇಳಿದೆ. ಕಂಡೀಷನಲ್ ಪ್ರಾಬಬಿಲಿಟಿ ನೀವ್ ಯಾರು ಮರಿಬಾರ್ದು. ಓಕೆ, ವಾಟ್ ಯು ಮೀನ್ ಬೈ ಕಂಡೀಷನಲ್ ಪ್ರಾಬಬಿಲಿಟಿ? ಮರಿಬಾರ್ದು. ಓಕೆ, ಒನ್ ಥಿಂಗ್ ಐ ವಾಂಟ್ ಟು ಸೇ ಸ್ಟೂಡೆಂಟ್ಸ್, ಇನ್ ಎಕ್ಸಾಮಿನೇಷನ್ the paper setter or nobody will never mention it's a problem of conditional probability anta yaru ellu mention madalla. So it's our duty, our job to recognize it's a problem based on conditional probability. Sir, heng recognize ಮಾಡೋದು? ಸ್ಟೇಟ್ಮೆಂಟ್ ನ ನೀವು ಓದಿ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಬರ್ಬೇಕು ವಾಪಸ್ಗೆ. ಓಕೆ, ಸೊ ನಾನು ನಿನ್ನೆನೆ ಹೇಳಿದೆ, ಪ್ರಾಬಬಿಲಿಟಿ ಚಾಪ್ಟರ್ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಂಗೆನೆ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಇರಬೇಕು. ಯು ಹ್ಯಾವ್ ಟು ಥಿಂಕ್ ಎ ಲಾಟ್. ಒಂಥರ ಫುಲ್ ಡ್ರೈ ಸಬ್ಜೆಕ್ಟ್ ಇಲ್ಲಿ. Calculation is too minimum value, okay, and writing is too minimum. Okay, your understanding the problem will take more time rather than working out the problem. Hope you understood. Okay, now let me explain a formula, a simple formula to find this. Nevenadru P of A bar C find out madbekadre, there is a simple formula. Okay, the formula is given by P of A intersection C divided by P of C. So ಮೊದಲು ನಾನೇನ್ ಮಾಡ್ಬೇಕು, ಇದು A ಇದು C. ಓಕೆ, ಅದಕ್ಕೆ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡ್ತೀನಿ. A ಇಂಟರ್ಸೆಕ್ಷನ್ C ಏನಾಗುತ್ತೆ? ಇದೆರಡಕ್ಕೂ ಇಂಟರ್ಸೆಕ್ಷನ್ ತಗೊಂಡ್ರೆ ರೈಟ್ ಓನ್ಲಿ ಒನ್ ಇವೆಂಟ್. ಇದು ಮತ್ತೆ ಇದಕ್ಕೆ ಇಂಟರ್ಸೆಕ್ಷನ್ ಓನ್ಲಿ ಒನ್ ಎಲಿಮೆಂಟ್ ಅಲ್ವಾ? ಈಗ P of A intersection C, P of C probability definition ಅಪ್ಲೈ ಮಾಡಿ. Favorable ಎಷ್ಟಿದೆ? Favorable will be only one. This is favorable, so this will be numerator. Total number of outcomes ಎಷ್ಟು? For every time probability find out ಮಾಡ್ಬೇಕಾದ್ರೆ total number of outcomes you will obtain by using the sample space. So ಇಲ್ಲಿಗೆ ಹೋಗ್ಬೇಕು ನೀವು. So total number of outcomes will be 1/4. ಇದು numerator value. ಅರ್ಥ ಆಯ್ತಾ? ಆಮೇಲೆ P of C ಬರೋಣ. C ಅಲ್ಲಿ 3 ಎಲಿಮೆಂಟ್ಸ್ ಇದೆ. So P of C find out ಮಾಡಿದ್ರೆ 3 divided by 4 ಅಂತ ಬರೀತೀವಿ. ಆ ಎರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. P of A intersection C ಎಷ್ಟಿದೆ? 1/4. P of C ಎಷ್ಟಿದೆ? 3/4. ಕ್ಯಾನ್ಸಲ್ ಮಾಡಿ. ವಾಟ್ ಇಸ್ ದ ರಿಮೈನಿಂಗ್ ಆನ್ಸರ್? 1/3. ಓಕೆ, ಇದು ಒಂದು ಸಿಂಪಲ್ ಫಾರ್ಮುಲಾ. ಒಂದು ನಿಮ್ಮ EPL ಅಲ್ಲಿ ಫಾರ್ಮುಲಾ ಪ್ರಿಂಟ್ ಆಗಿಲ್ಲ, ಸೊ ನಾನು ಹೇಳ್ತೀನಿ ಎಲ್ಲಿ ಬರಿಬೇಕು ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಗಾಟ್ ಇಟ್? ರೈಟ್. ಸೊ
probability of A, where C is already over. This event is already over. Okay. Under this, you have to find out what is the probability of A, and this concept is called as conditional probability. Okay. And the formula to find out P of A bar C is given by P of A intersection C divided by P of C. So, idina separate find out madi. So, to find the numerator, first find intersection, then find its probability. Right? C already irutte, adik probability find out madi. Ee eradu value na formula substitute madi, simplify madi, final answer will be 1/3. Right? Ishtella kashta padade ಏನು ಬೇಕಾಗಿಲ್ಲ ಸ್ಟೂಡೆಂಟ್ಸ್, ಇನ್ನು ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ. 1 number of elements in intersection. I repeat, 1 number of elements in intersection. ಆಯ್ತಾ? Denominator is 3. Number of elements in C. Okay, practically ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಹೇಗೆ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? Okay, now if you have understood, okay, please type it's clear ಅಂತ. Formula ಅಲ್ಲಿ ಬರೆಸ್ತೀನಿ ನಾನು. Okay, first you have to tell me this concept is clear. Conditional probability ಅರ್ಥ ಆಯ್ತು. ಯಾರೊಬ್ರು ಏನೋ ಟೈಪ್ ಮಾಡಿದ್ರೆ ಅದು ಪಾಸ್ ಆಗೋಯ್ತು ಮೆಸೇಜ್, ನೀವು ಇನ್ನೊಂದ್ಸಲ ಟೈಪ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬಿಡಿ. ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಇನ್ಸ್ಟೆಡ್ ಆಫ್ ಟೈಪಿಂಗ್. Sir. Yes, Prakriti, tell me. Sir, how did you identify this conditional in this ಯಾವುದು? problem? This one is exercise. ಕಂಡೀಷನ್ ಏನು, ಒಂದೇನ್ ಗೊತ್ತಾ, ಫುಲ್ ಸ್ಟೇಟ್ಮೆಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ನೀವು ಓಪನ್ ಮಾಡಿ ಎಕ್ಸೈಸ್ 13.1 ಓಪನ್ ಮಾಡಿ ಎಲ್ಲರೂ. ಪೇಜ್ ನಂಬರ್ 316 ಓಪನ್ ಮಾಡಿ ಎಲ್ಲ. ಪೇಜ್ ನಂಬರ್ 316 ಓಪನ್ ಮಾಡಿದ್ರ ಪ್ರಕೃತಿ? Yes, sir. ಅದ್ರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಓದಿ. A family has 2 children. What is the probability ಅಂತ ಕೇಳ್ತಾನಲ್ವಾ, ಅದು A. ಅದು ಆಗ್ಬೇಕಾಗಿರೋದು. ಆಯ್ತಾ? ಯಾವ್ದು ಆಗೋಗಿದೆಯೋ ಅದನ್ನ ಆಮೇಲೆ ಕೊಡ್ತಾನೆ ನೋಡಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಬಾಯ್ಸ್ ಗಿವನ್ ದಟ್. ಓಕೆ, ಗಿವನ್ ದಟ್ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಎ ಬಾಯ್. ಅಂದ್ರೆ ಗಿವನ್ ದಟ್ ಅಂತ ಹೇಳ್ಬೇಕಾದ್ರೆ ಆ ಇವೆಂಟ್ ಆಲ್ರೆಡಿ ಆಗೋಗಿದೆ. ಪ್ರಾಬಬಿಲಿಟಿ ನೀವು ಯಾವ್ದು ಕಂಡಿಡಿಬೇಕೋ ಅದು ಇನ್ನೂ ಆಗ್ಬೇಕಾಗಿರೋದು. ನಿಮ್ಗೆ ಅರ್ಥ ಆಗಿದೆ, ಕ್ಲಿಯರ್ ಅಂತ ಹೇಳಿ, ಇಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ. ಪ್ರಕೃತಿ? No, you just unmute and just come online. Stay online. I will just discuss the next one with you. Understood, sir. Understood? Yes, sir. Without writing or ಯಾರು ಏನು ಬರೀತಾ ಇಲ್ಲ, ಬರೆಯೋದು ಬೇಡ. ನಾನು ಹೇಳ್ತೀನಿ ಏನ್ ಬರಿಬೇಕು ಅಂತ. ವೇಟ್ ಮಾಡಿ. ಪ್ರಾಬ್ಲಮ್ ನಂಬರ್ 3 ಓದ್ಕೊಳ್ಳಿ ಪ್ರಕೃತಿ. ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಪ್ರಾಬ್ಲಮ್ ನಂಬರ್ 3 ಈಗ. 10 cards numbered 1 to 10 are placed in a box. Okay ನಾ ಪ್ರಕೃತಿ? Yes, sir. Okay ಮಾ. ಸೊ ಹಾಗಾದ್ರೆ ಸ್ಯಾಂಪಲ್ ಸ್ಪೇಸ್ ಏನ್ ಬರಿಬೇಕಮ್ಮ? Is it okay, Prakriti? Yes, sir. This is sample space. Okay. Odi, problem odi. Mixed up thoroughly and then one card is drawn randomly. That's a random experiment. Drawing one card randomly is a random experiment. Aita? Amele. If it is known that the number on the card drawn is more than 3. Matadbek Prakriti avare sumne idre hege. Okay, what is the probability of the event? ಯಾವ ಇವೆಂಟ್ ಆಗೋಗಿದೆ, ಯಾವ ಇವೆಂಟ್ ಆಗಬೇಕು, ಇವಾಗ ನೀವು ಹೇಳಿ. Sir, which event is over? More than 3 is already done. What are the numbers more than 3? 4, 5, 6, 7, 8, 9. 4, 5 up to 10. Okay na? Which event should happen? Even number. Picking up the Which event should happen? Picking up the even numbers, sir. Even numbers ಯಾವ್ದು ಹೇಳಿ? 2, 4, 6, 8, 10. Right. Formula ಹೇಗೆ ಬರೀತೀರಾ ಈಗ? P of B with respect. ಸರಿನಾ? No, sir. B with respect to A. No, ನಾನು ಬರ್ದಿರೋ ಸರಿನಾ? Sir, more than No, ಪ್ರಕೃತಿ, ನಾನು ಕೇಳ್ತಾ ಇರೋದು, ನಾನು ಸಿಂಬಲ್ ಬರ್ದಿದ್ದೀನಿ P of A bar B. ಅದು ಸರಿ ಇದೆಯಾ ತಪ್ಪಾ ಅಷ್ಟೇ. Is it right or wrong? ತಪ್ಪು ಅನ್ನಿಸ್ತಾ ಇದೆಯಾ? Okay, students, anyone tell me, is the symbol what I have written is correct or wrong? No, unmute and talk now.
ಶ್ರಾವಣಿ ಅನ್ಮ್ಯೂಟ್ ಟೈಪ್ ಮಾಡಬೇಡಿ, ಯಾರನ್ನು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶ್ರಾವಣಿ, ಕಮ್ ಆನ್ಲೈನ್. Is this correct? Sorry, who's Shravani? Shravani, is it correct? No, sir. It should be P of B by A, sir. P of B by A, sir. Are you sure? Yes, sir. ಇಲ್ಲಮ್ಮ, ಸರಿ ಇದೆ, ನಾನು ಸರಿಯಾಗಿ ಬರ್ದಿದ್ದೀನಿ. ನಿನ್ನ ಯಾವಾಗ್ಲೂ ನಾನು ತಪ್ಪು ಅಂತ ಹೇಳ್ತೀಯಮ್ಮ. ಇಲ್ಲ ಸರ್. ಇಲ್ಲ, ನಾನು ಸರಿಯಾಗಿ ಬರ್ದಿದ್ದೀನಿ. ಇಲ್ಲ, ತಪ್ಪು ಸರ್. Come on, how can you say I'm wrong every time? I cannot be wrong every time. ಇಲ್ಲ ಸರ್, ಬಿ ಬಂದು ಇದು ಸೆಕೆಂಡ್ ಇವೆಂಟ್ ಆಗ್ಬೇಕಾಗಿರೋದು, ಎ ಆಲ್ರೆಡಿ ಆಗೋಗಿದೆ ಸರ್. ಆಗೋಗಿದ್ಯಾ? ಸರಿ, ನೋಡೋಣ ಬೇರೆ ಯಾರಾದ್ರೂ ಕರೆಕ್ಷನ್ ಮಾಡ್ತಾರ ಅಂತ. Who else will talk to me? Can someone else come and say is it right or wrong? ನಾನು ಹೆಸರು ಕರೆಯೋವರೆಗೂ ನೀವುಗಳು ಬರಲ್ಲ, ನಂಗೆ ಗೊತ್ತಿದೆ ಚೆನ್ನಾಗಿ. ಹಾ ಶ್ವೇತಾ ಬನ್ನಿ. Shweta, come online. Shweta from H section ASC. Yes, sir. Shweta, is it correct or wrong? I guess it's wrong, sir. Illa, sorry. No, I cannot be wrong every time, okay? This time you are wrong, sir. No, I'm not. Kaveri, come online. Kaveri, unmute and talk. Yes, sir. Is it correct or wrong? Wrong, sir. Why, ma? Because A is already done, sir. Event A is already done. Hey, come on. ಎಲ್ಲರೂ ನನ್ನ ತಪ್ಪು ಅಂತ ಇದ್ರಲ್ರಿ. ಕೀರ್ತಿ, ಸೋ ಕಾಲ್ಡ್ ಕೀರ್ತಿ. ಕೀರ್ತಿ, ಬೇಗ ಬಾರ, ಆನ್ಲೈನ್ ಬಾರ ಬೇಗ. ಸರ್, ಬಿ ಸ್ಯಾಂಪಲ್ ಸ್ಪೇಸ್ ಅಲ್ಲ. ಸರಿನಾ ತಪ್ಪ ಅಷ್ಟೇ? ತಪ್ಪು. ಓಕೆ, ಅಭಿಷೇಕ್ ಸರಿನಾ ತಪ್ಪ? ಬೇಗ ಹೇಳ. ತಪ್ಪು ಸರ್. ಓ, ನನ್ನ ತಪ್ಪು ಅಂತ ಎಲ್ಲಾರು ಪ್ರೂವ್ ಮಾಡ್ತಿದ್ರ. ಓಕೆ, ಚೇತನ್ ಅವನು ಮಾತಾಡೋದು ನನ್ನ ಹತ್ರ ಅವನು. ಓಕೆ, ಸಂಜನಾ Yes, sir. ಸರಿನಾ ತಪ್ಪ? So it's wrong, sir. ಇಟ್ಸ್ ರಾಂಗ್. ಏನಮ್ಮ ತಪ್ಪು ಮಾಡಿದ್ದೀನಿ ಹೇಳಮ್ಮ. ಎಸ್, ಆಲ್ ಯು ಆರ್ ರೈಟ್, ಐ ವಾಸ್ ರಾಂಗ್. ಯಾವ ಇವೆಂಟ್ ಆಗೋಗಿದ್ಯೋ ಅದನ್ನ ಬಾರ್ ಆದ್ಮೇಲೆ ಬರಿಬೇಕು. ಯಾವ ಇವೆಂಟ್ ಆಗ್ಬೇಕೋ ಅದನ್ನ ಬಾರ್ ಮುಂಚೆ ಬರಿಬೇಕು. ಅಂದ್ರೆ ನಾವು is this okay? Is this okay, students? Right? ಯಾಕೆ ಈ ತರ ನಿಮ್ಗೆ ಹೇಳ್ಕೊಟ್ಟೆ ಅಂದ್ರೆ, ನೋಡಿ, ಲಿಸನ್ ಟು ಮೀ. ವೈ ಐ ಡಿಡ್ ದಿಸ್ ಎಕ್ಸ್ಪೆರಿಮೆಂಟ್ ವಾಸ್, ನೀವು ಸಿಂಬಲ್ಸ್ ಏನ್ ಬೇಕಾದ್ರೂ ಕೊಡಿ. ರೈಟ್? ಫಸ್ಟ್ ಒನ್ ಎ ಅಂತ ಕರೀರಿ, ಸೆಕೆಂಡ್ ಒನ್ ಬಿ ಅಂತ ಕರೀರಿ, ಇಲ್ಲ ಫಸ್ಟ್ ಒನ್ ಬಿ ಅಂತ ಕರೀರಿ. ನೋ, ಇಟ್ ಡಸಂಟ್ ಮ್ಯಾಟರ್. ನೀವು ಸಿಂಬಲ್ಸ್ ಫಸ್ಟ್ ಟೈಮ್ ಎ ಬಾರ್ ಬಿನೇ ಬರಿಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಬಿ ಬಾರ್ ಏನು ಬರಿಬಹುದು. ಡಿಪೆಂಡ್ಸ್ ಆನ್ ದ ಸಿಂಬಲ್ ವಾಟ್ ಯು ಆರ್ ಸೆಲೆಕ್ಟೆಡ್. ಅರ್ಥ ಆಯ್ತಾ? ಸೊ ಇಲ್ಲಿ ದ ಇವೆಂಟ್ ಬಿ ಇಸ್ ಆಲ್ರೆಡಿ ಓವರ್, ಎ ಶುಡ್ ಹ್ಯಾಪನ್. ಕರೆಕ್ಟಾ? ಸೊ ಅದನ್ನ ಬಿ ಬಾರ್ ಎ ಅಂತ ಬರಿಬೇಕು. ಫಾರ್ಮುಲಾ ಏನ್ ಬರಿಬೇಕು ಹಾಗಾದ್ರೆ? ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡೆಡ್ ಬೈ ಪಿ ಆಫ್ ಎ. ನೀವು ಸ್ಟ್ಯಾಂಡರ್ಡ್ ಆಗಿ ಇದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ನ್ಯೂಮರೇಟರ್ ಏನ್ ಬರಿಬೇಕು ನಾನು? ನ್ಯೂಮರೇಟರ್ ಅಲ್ಲಿ ಪ್ರಾಬಬಿಲಿಟಿ ಆಫ್ ಪಿ ಆಫ್ ಎ ಇಂಟರ್ಸೆಕ್ಷನ್, ಅಂದ್ರೆ ಇಂಟರ್ಸೆಕ್ಷನ್ ಫಸ್ಟ್ ಕಂಡುಹಿಡಿಯೋಣ. ಓಕೆ, ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಇಲ್ಲಿ ನೋಡಿ, ಇದಕ್ಕೂ ಇದಕ್ಕೆ ಇಂಟರ್ಸೆಕ್ಷನ್ ತಗೊಳ್ಳಿ. 4, 6, 8. ಇಸ್ ಇಟ್ ಓಕೆ ಸ್ಟೂಡೆಂಟ್ಸ್? ಎವ್ರಿವನ್ ಪ್ಲೀಸ್ ಮೆನ್ಷನ್ ಇಂಟರ್ಸೆಕ್ಷನ್. ಸರಿ ಇದೆಯಾ ನೋಡಿ ಎಲ್ಲರೂ? ಓ ಸಾರಿ, 10 ಇದೆಯಲ್ವಾ? ಓಕೆ, ಫೈನ್. ಯಾ, ಐ ವಿಲ್ ಇನ್ಕ್ಲೂಡ್ ಇಟ್. ನೌ ದಟ್ಸ್ ಓಕೆ. ಸೊ ಹಾಗಾದ್ರೆ ಹೇಳಿ, ನ್ಯೂಮರೇಟರ್ ಏನ್ ಬರಿಬೇಕು? ಸಿ, ಸ್ಟ್ಯಾಂಡರ್ಡ್ ಆಗಿ ಬರೆಯಂಗಿದ್ರೆ ನ್ಯೂಮರೇಟರ್ ಏನ್ ಬರಿಬೇಕು? 4/10 ಅಂತ ಬರಿಬೇಕು ನಾನು. ಡಿನಾಮಿನೇಟರ್ ಏನಂತ ಬರಿಬೇಕು? ಡಿನಾಮಿನೇಟರ್ ಪಿ ಆಫ್ ಬಿ ಎಷ್ಟಪ್ಪ ಇದೆ? 5. ಕ್ಯಾನ್ಸಲ್ ಮಾಡಿ. ವಾಟ್ಸ್ ದಿ ಆನ್ಸರ್? 4/5. ಕರೆಕ್ಟಾ? ಇಸ್ ಇಟ್ ಓಕೆ? ನಾವು ಡೈರೆಕ್ಟ್ ಆಗಿ ಬರೆದ್ರು ಓಕೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಂಟರ್ಸೆಕ್ಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಸಾರಿ, ಎ ಅಲ್ಲಿ ಎಷ್ಟಿದೆ? ಸಾರಿ, ಐ ಮೇಡ್ ಎ ಮಿಸ್ಟೇಕ್. A, number of elements in A ಹೇಳಿ. How many it's going to be? 7. 7/10. Correct. 7/10. Right. So cancel ಮಾಡಿ. 4/7. Yeah, that's okay. 4/7. That's okay now. Is this okay to everybody?
Okay, now stop and listen to me. So ಒಂದ್ಸಲ ಎಲ್ಲಾರು ಕೇಳ್ತಾ ಇದೀನಿ, did you understood the concept of conditional probability? A lot of discussions ರೀ, ಬರೆಯೋದೇನು ಕಮ್ಮಿನೇ ಇಲ್ಲಿ, ಡಿಸ್ಕಷನ್ ಜಾಸ್ತಿ ಇರುತ್ತೆ. Is the concept of conditional probability clear? Okay. Okay, one second. Again, I'm searching for my pen. Okay, na? Right. Fine, students. So this is your first topic. Abba Tanuj, great name. Okay, very good. I like it. This is the first topic of probability for second year students. Okay, the first topic is called as conditional probability. So luckily for your batch, for corona batch, your batch and corona batch, okay, luckily for your batch, okay, 40% of this chapter is removed. I repeat, 40% of this chapter is removed. So now ಓದೋದು ಕಮ್ಮಿನೇ. ಸೊ ಇದುವರೆಗೂ ಏನೇನು ಓದ್ತೀವಿ, ಆಕ್ಚುಲಿ ಏನ್ ಗೊತ್ತಾ, ಯಾವ್ದು ಟಾಪಿಕ್ಸ್ ನ ರಿಮೂವ್ ಮಾಡಿದಾರಲ್ವಾ, ದೋಸ್ ವರ್ ದ ಟಾಪಿಕ್ಸ್ ವಿಚ್ ವುಡ್ ಹ್ಯಾವ್ ಟೇಕನ್ ಮೋರ್ ಟೈಮ್ ಟು ಸಾಲ್ವ್ ಇಟ್ ಅಂಡ್ ಅಂಡರ್ಸ್ಟ್ಯಾಂಡ್. Those topics were removed already. So luckily for your batch, full probability ಹೇಳ್ಕೊಡೋದೇನಿರಲ್ಲ ನನಗೆ. Okay, 40% of the syllabus ಅಲ್ಲ, 40% of probability chapter is removed. So ಯಾವ್ದು ರಿಮೂವ್ ಮಾಡಿದಿರೋ ಅದನ್ನ ನಾನು ಹೇಳ್ಕೊಡಕ್ ಹೋಗಲ್ಲ ನಿಮ್ಗೆ. ಪ್ರಾಬಬ್ಲಿ ಅದನ್ನ ನಾನು ನಿಮ್ಗೆ MCQs ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ರೈಟ್ ನಾವು ಥಿಯರಿ ಅದನ್ನ ಹೇಳ್ಕೊಡೋದು ಬೇಡ. ಸೊ ಬೋರ್ಡ್ ಎಕ್ಸಾಮಿನೇಷನ್ ಸರ್ ಎಲ್ಲಾನು ಹೇಳ್ಕೊಟ್ರೆ ಇನ್ನೆರಡಕ್ಕೂ ಹೇಳ್ಕೊಟ್ಬಿಡಿ ಸರ್, ನೀವೇ ಹೇಳಿದ್ರಲ್ಲ ಅನ್ಬೋದು. ಬೇಡ, ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋಣ. board examination, because there are certain students here who won't attend the MCQs class later on. So beda bidi. Okay, so listen to me students, what you need to do. ನಿಮಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿಮ್ಮ ಪೇಜ್ ನಿಮ್ಮ ನೋಟ್ಸ್ ಅಲ್ಲಿ ಇವಾಗ ಸದ್ಯಕ್ಕೆ ಓಕೆ, leave a gap of 3 pages. Leave a gap of 3 pages. 3 page gap ಬಿಟ್ಟಾದ್ಮೇಲೆ conditional probability ಅಂತ ಹೆಡಿಂಗ್ ಬರೀರಿ. First you write the heading probability, leave 3 pages of gap, and then write the topic heading conditional probability. Conditional probability heading ಬರದ್ರಾ? ಓಕೆ, ಡೆಫಿನೇಷನ್ ಅದರ ಕೆಳಗಡೆ EPL ಅಲ್ಲೇ ಇದೆ. ಓಕೆ, ಡೆಫಿನೇಷನ್ ನ ಬರ್ಕೊಡಿ ಎಲ್ಲರೂ. I want everyone to note down the definition. Dictate ಮಾಡೋದೇನು ಬೇಡ, it will take lot of time. Better than that, you copy down the definition from the EPL. ಎಲ್ಲಿವರೆಗೂ ಬರೀಬೇಕು ಅಂತ ಹೇಳ್ತೀನಿ, ಕೇಳಿ ಒಂದ್ ನಿಮಿಷ ಅದನ್ನು ಬಿಟ್ಬಿಡ್ರಿ, ಸ್ವಲ್ಪ ಟೈಮ್ ತಗೊಳುತ್ತದೆ, ಕೇಳಿಸ್ಕೊಡ್ರಿ. ಲಿಸನ್ ಟು ಮಿ. ಫಾರ್ಮುಲಾ ಆಫ್ P ಆಫ್ ಕಂಡೀಷನಲ್ ಪ್ರಾಬಬಿಲಿಟಿ ಅಲ್ಲಿ ಬರ್ಸಿಲ್ಲ. Just before NCERT exercise 13.1, you please note down this formula which I am going to write on the board. I repeat, please note down the formula which I am going to write it on the board. Just before exercise 13.1. Please make a note of these two. Definition ಆಮೇಲೆ ಬರ್ಕೊಳ್ಳಿ, ಪರವಾಗಿಲ್ಲ. ಕಂಡೀಷನಲ್ ಪ್ರಾಬಬಿಲಿಟಿ ಬರೆದು ಒಂದು ಹಾಫ್ ಪೇಜ್ ಗ್ಯಾಪ್ ಬಿಡಿ. ಐ ರಿಪೀಟ್, ಕಂಡೀಷನಲ್ ಪ್ರಾಬಬಿಲಿಟಿ ಅಂತ ಬರೆದು ಹಾಫ್ ಪೇಜ್ ಗ್ಯಾಪ್ ಬಿಡಿ. ಅದಾದ್ಮೇಲೆ ಈ ಎರಡು ಫಾರ್ಮುಲಾನ ಬರ್ಕೊಡಿ. ಅಲ್ಲಿ ಪ್ರಿಂಟ್ ಮಾಡಿ ಬೈ ಮಿಸ್ಟೇಕ್ ಅದು ಬಿಟ್ಬಿಟ್ಟಿದೀವಿ. ಓಕೆ, ಪ್ಲೀಸ್ ಮೇಕ್ ಎ ನೋಟ್. ನಾ ಎರಡು ಇನ್ಸ್ಟ್ರಕ್ಷನ್ ಹೇಳಿದೆ. ಇಫ್ ಯು ಆರ್ ಡನ್ ದಿಸ್ ಇನ್ಸ್ಟ್ರಕ್ಷನ್ ಪ್ಲೀಸ್ ಟೈಪ್ ಕ್ಲಿಯರ್. ಪ್ರಾಬ್ಲಮ್ ಶುರು ಮಾಡೋಣ. If you have taken down my instruction, leave 3 pages of gap, write the heading conditional probability. Okay, under that half page of gap and then this formula. Ishtu mugdidre clear anta mention ಮಾಡಿ. ಆ 3 page gap ಅಲ್ಲಿ EPL ಅಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ಸ್ ಇದೆ. ಆ ಬೇಸಿಕ್ಸ್ ನೆಲ್ಲ ಬರೀರಿ ದಯವಿಟ್ಟು. ಓಕೆ, ನೋಡಿ ಸ್ಟೂಡೆಂಟ್ಸ್, ಒಂದು ಹೇಳ್ತೀನಿ, ನಾನು ಪ್ರಾಕ್ಟಿಕಲ್ ಆಗಿ ಬಂದು ನೀವು ಬರ್ದಿದ್ದೀರೋ ಇಲ್ವೋ ಅಂತ ಚೆಕ್ ಮಾಡೋಂತ ಸೀನ್ ಎಲ್ಲ ಏನಿಲ್ಲ. ಓಕೆ, ನಿಮ್ಗೋಸ್ಕರ ನೀವು ಬರ್ಕೊಳ್ಳಿ ಇಷ್ಟ ಇದ್ರೆ, ಬರೀಲಿಲ್ಲ ಅಂದ್ರೆ ನನ್ಗೆ ಲಾಸ್ ಏನಿಲ್ಲ.
All of you please type no, it's clear anta. Okay, right. Okay, now write the heading exercise 13.1 and copy the first sum. ಸ್ಟೇಟ್ಮೆಂಟ್ಸ್ ಚಿಕ್ಕದಾಗಿರ್ಬೇಕಾದ್ರೆ ಬರ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ದೊಡ್ಡ ಸ್ಟೇಟ್ಮೆಂಟ್ಸ್ ಬಂದ್ರೆ ಲೀವ್ ದ ಗ್ಯಾಪ್ ಅಂಡ್ ರೈಟ್ ಲೇಟರ್ ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಕಾಪಿ ದ ಫಸ್ಟ್ ಸಮ್, ವಿಲ್ ಗೋ ಫಾರ್ ದ ಎಕ್ಸ್ಪ್ಲನೇಷನ್. Copy the first sum, you can solve it. P of A bar B formula bariri, substitute ಮಾಡಿ ಆನ್ಸರ್ ಹೇಳಿ. Is it done or you want my explanation? No, explanation ಅಲ್ಲಿ ಏನು ಇಲ್ಲ, ಡೈರೆಕ್ಟ್ ಫಾರ್ಮುಲಾ ಅದು. Okay, so please tell me if you are finished. 4/9 is the answer. Yes, that's correct. Yes, 4/9 is the answer. No, ನಿಮ್ಮನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ನಾನೇನ್ ಮಾಡಲ್ಲ. ಓಕೆ, ನೀವೆಲ್ಲರೂ ಬರಿತೀರಾ ಅಂತ ಗೊತ್ತು, ಸೊ ನಾನು ಬೋರ್ಡ್ ಮೇಲೆ ಬರೀತಿಲ್ಲ. Four by 9, everyone please type now if you have done it. Second problem explanation already ಕೊಟ್ಟಾಗಿದೆ ನಾನು. ಸ್ಟಿಲ್ ನೀವು ಯಾರಾದ್ರೂ ಬೇಕು ಅಂದ್ರೆ ನಾನು ಬೋರ್ಡ್ ಮೇಲೆ ಬರೀತೀನಿ, ಇಲ್ಲ ಅಂದ್ರೆ ಸೆಕೆಂಡ್ ಪ್ರಾಬ್ಲಮ್ ನ ಶುರು ಮಾಡಿ. ಕಾಪಿ ಡೌನ್ ದ ಸಮ್ ಅಂಡ್ ಸ್ಟಾರ್ಟ್ ದಿ ಎಕ್ಸ್ಪೆರಿಮೆಂಟ್. ಪ್ಲೀಸ್ ಪ್ರಾಪರ್ ಆಗಿ ಮಾಡಬೇಕು. ಸ್ಯಾಂಪಲ್ ಸ್ಪೇಸ್ ಪಿ ಆಫ್ ಎ ಬರೀರಿ, ಬಿ ಬರೀರಿ, ರೈಟ್? ಪ್ಲೀಸ್ ಪ್ರಾಪರ್ ಆಗಿ ಬರೀಬೇಕಲ್ಲಿ. ಓಕೆ, ನೋ ಡೋಂಟ್ ಬಿ ಇನ್ ಎ ಹರಿ ಟು ಫಿನಿಶ್ ದ ಥಿಂಗ್ಸ್. ಸ್ಟೂಡೆಂಟ್ಸ್ ಒಂದೇ ಒಂದ್ಸಲ ಕೇಳಿಸ್ಕೊಳ್ಳಿ. ಐ ವಾಂಟ್ ಎವ್ರಿವನ್ ಟು ಲಿಸನ್. ದ ಎಕ್ಸಾಕ್ಟ್ ವೇ ಆಫ್ ರೈಟಿಂಗ್ ಶುಡ್ ಬಿ ಲೈಕ್ ದಿಸ್. ನಿಮ್ ಇಷ್ಟ ಬಂದಂಗೆ ಬರೆಯಂಗಿಲ್ಲ, ಮಾರ್ಕ್ಸ್ ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೋರ್ಡ್ ಎಕ್ಸಾಮಿನೇಷನ್ ಇದು. ಅರ್ಥ ಆಯ್ತಾ? ರೈಟ್, ದರ್ ಇಸ್ ಅ ಪ್ರಾಪರ್ ವೇ ಆಫ್ ರೈಟಿಂಗ್ ಅಂಡ್ ಪ್ರೆಸೆಂಟಿಂಗ್ ದ ಸೊಲ್ಯೂಷನ್ ಫಾರ್ ಎನಿ ಪ್ರಾಬ್ಲಮ್. ರೈಟ್, ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ. ಇವೆಂಟ್ ಎ ನೇಮ್ ಮಾಡಿ. ವಾಟ್ ಇಸ್ ಎ ಸ್ಟ್ಯಾಂಡ್ಸ್ ಫಾರ್? ನೇಮ್ ಇಟ್ ಫಸ್ಟ್, then write down the sample space. Right, then name B and then write the sample space. Got it? And you know, anyway you have to find out intersection in the formula. Intersection first ಬರೆದ್ಬಿಡಿ. Okay, so A intersection B is equal to, right? So ಅದಾದ್ಮೇಲೆ think ಮಾಡಿ, probability of which one is over and which one should find. Okay, so you need to find out P of A bar B. Write the formula P of A intersection B divided by P of B. So denominator ಹೇಗೆ ಜ್ಞಾಪಕ ಇಟ್ಕೊಳ್ಳೋದು? Denominator will always be the second one on the, after the bar ಆದ್ಮೇಲೆ ಒಂದು ಸಿಂಬಲ್ ಇರುತ್ತೆ. This symbol should come in the denominator. ಕನ್ಫ್ಯೂಸ್ ಮಾಡ್ಕೋಬೇಡಿ. ರೈಟ್, ಸೊ P of A intersection B ಎಷ್ಟು? A intersection B ಅಲ್ಲಿ 1 ಇದೆ. ಡೈರೆಕ್ಟ್ ಆಗಿ ಬರೀರಿ, ತೊಂದರೆ ಏನಿಲ್ಲ. ನೀವು ಫಾರ್ಮುಲಾ ಬರದೇ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ. ರೈಟ್, ಡಿನಾಮಿನೇಟರ್ ಬನ್ನಿ. P of B ಅಲ್ಲಿ 3 ಎಲಿಮೆಂಟ್ ಇದೆ. ರೈಟ್, ಸೊ ದಟ್ಸ್ ಗೋಯಿಂಗ್ ಟು ಬಿ 3. ಸೊ ದ ರಿಕ್ವೈರ್ಡ್ ಪ್ರಾಬಬಿಲಿಟಿ ವಿಲ್ ಬಿ 1/3. ನೋಡಿ, this is the correct pattern of writing and representing the solution. If you have done with this, you type number 3.
ಪ್ರಾಬ್ಲಮ್ ನಂಬರ್ 3 ಎಕ್ಸ್ಪ್ಲನೇಷನ್ ಆಲ್ರೆಡಿ ಆಗಿದೆ, ಪ್ರಕೃತಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ ನಾನು. ನೋ ಪ್ರಾಬ್ಲಮ್ ನಂಬರ್ 3 ಎಕ್ಸ್ಪ್ಲನೇಷನ್ ಇಸ್ ಆಲ್ಸೋ ಡನ್, ಬಟ್ ಪ್ರಾಪರ್ ಆಗಿ ಬರ್ದಿರ್ಲಿಲ್ಲ, ನೀಟಾಗಿ ಬರ್ದಿರ್ಲಿಲ್ಲ ಅಲ್ಲಿ, ಆಯ್ತಾ? ಪ್ಲೀಸ್ ರೈಟ್ ಡೌನ್ ದ ಪ್ಯಾಟರ್ನ್ ಲೈಕ್ ದಿಸ್. ಸಿಂಬಲ್ ನೀವು ಯಾವ್ದಕ್ಕಾದ್ರೂ ಎ ಕೊಡಿ, ಯಾವ್ದಕ್ಕಾದ್ರೂ ಬಿ ಕೊಡಿ, ಬಟ್ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ವಿಚ್ ಇಸ್ ಓವರ್, ವಿಚ್ ಒನ್ ಶುಡ್ ಹ್ಯಾಪನ್, ಅಲ್ಲಿ ಕೇರ್ಫುಲ್ ಆಗಿರಿ. ಪ್ಲೀಸ್ ಯು ರೈಟ್ ದಿ ಆನ್ಸರ್. ತ್ರೀ ಕಂಪ್ಲೀಟ್ ಮಾಡಿದಿರಾ ಎಲ್ಲರೂ? 4/7 ಆನ್ಸರ್ ಬರುತ್ತೆ, ಆಲ್ರೆಡಿ ಡಿಸ್ಕಷನ್ ಆಗಿದೆ. ಓಕೆ, ಕಂಪ್ಲೀಟ್ 3 ಅಂಡ್ ಟೈಪ್ 4. ನಂಬರ್ 4 ಟೈಪ್ ಮಾಡಿ. ನಂಬರ್ 4. ಓಕೆ ಸ್ಟೂಡೆಂಟ್, ಒಂದೇ ಒಂದು ಇನ್ಸ್ಟ್ರಕ್ಷನ್, ನೆನ್ನೆನೆ ಹೇಳಿದ್ದೆ. ನೋ ಸ್ಟೂಡೆಂಟ್ಸ್, ಪ್ಲೀಸ್ ಲಿಸನ್ ಟು ಮೀ. ಒನ್ ಇನ್ಸ್ಟ್ರಕ್ಷನ್, ದಿಸ್ ಐ ವಿಲ್ ನಾಟ್ ರಿಪೀಟ್ ಆಫ್ಟರ್ ದಿಸ್. ಓಕೆ, ಒನ್ಸ್ ಫಾರ್ ಆಲ್ ಲೆಟ್ ಅಸ್ ಮೇಕ್ ಇಟ್ ಕ್ಲಿಯರ್. ನೀವು ಪ್ರಾಬ್ಲಮ್ ಬರ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟು ಆನ್ಸರ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಇಸ್ ಇಟ್ ಓಕೆ? ಯು ವಿಲ್ ಕಾಪಿ ದ ಪ್ರಾಬ್ಲಮ್ ಲೇಟರ್ ಆನ್. ನೀವು ಪ್ರಾಬ್ಲಮ್ ಬರೆದು ನಾನೇ ಸಾಲ್ವ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಬಿಕಾಸ್ ಐ ಶುಡ್ ವೇಟ್ ಅಟ್ ಲೀಸ್ಟ್ 2 to 3 minutes by the time you copy one problem. Or shall we do it like this? You will copy the sum later. Discussion matra class ಅಲ್ಲಿ ನಡೆಸೋಣ, ಬೇಗ ಮುಗಿಸಬಹುದು ಅಷ್ಟೇ, nothing else. If you all of you are agree, I will go with this method. Is it okay to everybody? ಎಲ್ಲರೂ ಟೈಪ್ ಮಾಡಿ, ಆಮೇಲೆ ನಾನು ಟೈಪ್ ಮಾಡಿಲ್ಲ, ನೀವು ಟೈಪ್ ಮಾಡಲಿಲ್ಲ, ಅದೆಲ್ಲ ಬೇಡ. I want everyone to ಬಿಕಾಸ್ ಯೋಚನೆ ಮಾಡಿ 2 minutes ಅಟ್ ಲೀಸ್ಟ್ ತಗೊಳ್ತೀರಾ ಅದನ್ನ ಕಾಪಿ ಮಾಡಕ್ಕೆ. ಸೊ ಇನ್ಸ್ಟೆಡ್ ಆಫ್ ದಟ್ ನೀವು ಓದಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ಎವ್ರಿ ಟೈಮ್ ಯು ವಿಲ್ ಲೀವ್ ದ ಸ್ಪೇಸ್ ಟು ಕಾಪಿ ದ ಸಮ್. I want everyone to read the problem number 4. In a school, there are 1,000 students. In a school, there are 1,000 students, out of which 430 are girls. Out of which 430 are girls. Okay, na? It is known that out of 430, 10% study in class 12. Under 10% of 430. Class 12 alla kotirado? Yes. 10% of this 430 girls study in class 12. Right? Amele odari ivaga. What is the probability that a student chosen randomly studies in class 12? Either probability ಯಾವ probability ಕಂಡುಹಿಡಿಬೇಕು ಅದು ಆಗಬೇಕಾಗಿರೋ ಇವೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಎ ಅಂತ ತಗೊಂಡ್ರೆ, ರೈಟ್, ಸ್ಟೂಡೆಂಟ್ ಸ್ಟಡೀಸ್ ಇನ್ ಕ್ಲಾಸ್ 12. ಓಕೆ, ವಿಚ್ ಇವೆಂಟ್ ಇಸ್ ಆಲ್ರೆಡಿ ಓವರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಗಿವನ್ ದಟ್ chosen student is a girl. Right? So this is the thing what you need to learn. Which event is over, which event should happen. Event which is over, you see, simple ನೀವು ಯಾವುದಕ್ಕಾದ್ರೂ ಎ ಕೊಡಿ, ಯಾವುದಕ್ಕಾದ್ರೂ ಬಿ ಕೊಡಿ, it doesn't matter. ಬರಿಬೇಕಾದ್ರೆ ಪ್ರಾಪರ್ ಆಗಿ ಬರಿಬೇಕು. Right? Is this symbol okay, students, to everybody? A should happen, B is already over. Is this okay now? Will everyone accept this symbol now?
Formula is quite simple for us. ಬರ್ದ್ಬಿಡೋಣ. Okay. ಇವಾಗ ಹೇಳಿ, ನ್ಯೂಮರೇಟರ್ ಏನ್ ಬರೀಲಿ, ಡಿನಾಮಿನೇಟರ್ ಏನ್ ಬರೀಲಿ? ಫಾರ್ಮುಲಾ ಬರ್ದಾಯ್ತು. I want everyone to tell me what is the value of numerator and what is the value of denominator. Who will tell me? ನಾ ಯಾರನ್ನ ಬೇಕಾದ್ರು ಅನ್ಮ್ಯೂಟ್ ಮಾಡ್ತೀನಿ, ಬೆಟರ್. ನೀವು ಟೈಪ್ ಮಾಡಬೇಡಿ, ಯಾರು ಟೈಪ್ ಮಾಡಬೇಡಿ. ಓಕೆ, ನಾನು ಯಾರನ್ನ ಕೇಳ್ಬೋದು, ಬಿಕಾಸ್ ಕೆಲವು ಹೆಸರು ಕಾಮನ್ ಆಗಿ ಬಂದ್ಬಿಡುತ್ತೆ ನನ್ನ ಬಾಯಲ್ಲಿ, ಬಿಕಾಸ್ ಅವ್ರು ನನ್ನ ಹತ್ರ ಎವ್ರಿ ಟೈಮ್ ಡಿಸ್ಕಸ್ ಮಾಡ್ತಿರ್ತಾರೆ. ಇನ್ನು ಕೆಲವರು ವಾಲಂಟಿಯರ್ ಬರಲ್ಲ. ಸೊ ಯಾರಾದ್ರೂ ಬರ್ತೀರಾ ಡಿಸ್ಕಷನ್ಗೆ? ಬರಲ್ಲ ಸರ್ ನಾವು ಅಂತ ನೀವು, ನಾನು ಬಿಡಲ್ಲ. Who wants to discuss this with me now? Yes, sir. Yes, sir. What's your name, sir? Shrihit, sir. Ready, ಹೇಳ. ನ್ಯೂಮರೇಟರ್ ಏನ್ ಬರೀಲಿ? ರೆಡಿ Sir, 43/1000. ಓ ಸೂಪರ್ ಮ್ಯಾನ್, ಪರವಾಗಿಲ್ಲ ಹುಡುಗ, ರೆಡಿ ಆಗ್ಬಿಟ್ಟಿದ್ಯಾ? 43/1000. ಓಕೆ ಪಾ. ಡಿನಾಮಿನೇಟರ್ 430/1000. 430/1000. Are you sure? Yes, sir. Are you sure? Yes, sir. 430/1000, sir. Okay, how many of you will accept this? Shrihit has said something. So ನೋಡೋಣ ನೀವು ಎಷ್ಟು ಜನ accept ಮಾಡ್ಕೊಳ್ತೀರಾ ಇದನ್ನ ಅಂತ. Tell me now. Now will you accept? It's absolutely correct alva. Intersection andre ಏನು? First let us discuss. Ready? Come online once again. Yes, Ready sir. yaro? Yes, sir. Ready. Tell me, why did you say 43/1000 in numerator? Because What do you there are mean by only no? 43. What do you mean by intersection? A intersection B. What do you mean? Common in both of them, sir. A and A B. chosen student is a girl and studying in class 12. Will you accept the statement what I said? Yes, A sir. chosen student is a girl and studies in class 12. Will you accept it? Yes, sir. So how many are there actually? 43, because this student is a girl as well as she studies in class 12. So that is why the numerator is 43/1000. And denominator, no need to think twice actually. B stands for student is a girl. How many girls are there actually? There are 430 girls, right? So denominator will be 430/1000. So you can just simplify it further. 1000 cancel ಮಾಡಿ, or it's going to be 1/10 ಅಂತಂದ್ರೆ ಬರೀರಿ, or 0.01 ಅಂತಂದ್ರೆ 0.1 ಅಂತಂದ್ರೆ ಬರ್ಕೊಳ್ಳಿ. Is it okay now, students, to everybody? ಎಲ್ಲರಿಗೂ ಅರ್ಥ ಆಯ್ತೇನ್ರಿ ಇದು? ಅರ್ಥ ಆಗಿದ್ರೆ ಬರ್ಕೊಳ್ರಿ. ಸೊ ಫೈನಲ್ ಆನ್ಸರ್ 0.1 ಬರೀಬಹುದು, 1/10 ಬಿಡಬಹುದು, ತೊಂದರೆ ಏನಿಲ್ಲ. ಎಸ್ ಶ್ರೀಹಿತ್, ವೆರಿ ಗುಡ್. ನಾನು ಮುಂಚೆನೆ ಹೇಳಿದ್ದೀನಿ ಶ್ರೀಹಿತ್, ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದೆ. ಯು ಆರ್ ಆಕ್ಚುಲಿ ಆನ್ ದ ರೈಟ್ ಟ್ರ್ಯಾಕ್. ಪ್ಲೀಸ್ ಕಂಟಿನ್ಯೂ. Okay, now, if all of you finished, please type number 5. Please type number 5 and go through that. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಓದ್ಕೊಳ್ಳಿ ಅಷ್ಟೇ. I said I will explain, you just need to go through that, that's it. So what is a random experiment? A die is thrown 3 times. 1 time throw madre 6 outcomes. So 3 times throw madre how many outcomes? 3 times 18 alla abza, it's not 18. 1 time throwing will give you 6 outcomes. Okay, so 3 times will give you what? 216. Okay, total.
total outcomes is equal to 6 multiplied by 6 multiplied by 6 is equal to 216. Right? 6 power 3. That's okay, Sanjana. Event A bani ivaga. Okay. 4 on the third throw. ಯಾರು ಹೇಳ್ತೀರಾ ಈ event sample space? Who will tell me the sample space for the event A? Okay, 4 on the third throw. Who will tell me now? Come fast, come online and talk now. Type madak sadhya illa idella. Okay, come on. Who will tell me? ಯಾರಾದ್ರೂ ಒಬ್ಬರಾದ್ರೂ ಬನ್ರಿ ಆನ್ಲೈನ್ ಗೆ. Nobody will come. ನಾನೇ ಅದನ್ನ ಕರಿಬೇಕಾಗುತ್ತೆ. ಶ್ರಾವಣಿ ಬಾಮ್ಮ. Yes, sir. ಹೇಳಮ್ಮ. What are the outcomes of this event A? 4 on the third throw. Many, sir. ಹೇಳಿ, ಅದು ಪರವಾಗಿಲ್ಲ, ಹೇಳ್ತಾ ಹೋಗು. 114. Exactly. ಆಮೇಲೆ 124. Exactly. 134. ಹಿಂಗ್ ಬರ್ಬಿಡ್ಲಾ? ಎಲ್ಲ ಬರೆಯಕ್ಕಾಗಲ್ಲಮ್ಮ, ಎಲ್ಲ ಬರೆಯಕ್ಕಾಗಲ್ಲ. There are so many. Okay. Yes, sir. Okay, the next one please. 6 on the first. ಇತರ ಬರೀಲ್ಲ. Shall I write this, Ravani? 214, Yes, sir. 224. ಬರಿಬೋದಾ? Yes, sir. Till where? 264. ಇದೇ ತರ ಬರೀತಾ ಹೋದ್ರೆ 614 till 664. is it okay, Ravani? Not just Ravani. Will everyone accept what I have written? Ravani ಹಾಗೆ ಇರಿ, ಹೋಗಬೇಡಿ. Okay, just stay there. Will everyone accept what I have written? ಎಲ್ಲ ಬರೆಯಕ್ಕಾಗಲ್ಲ. ಸೊ ತುಂಬಾ ಎಲಿಮೆಂಟ್ಸ್ ಬರಿಬೇಕಾದಾಗ ಈ ತರ ತೋರಿಸ್ಬಿಡಿ. ಅರ್ಥ ಆಯ್ತಾ? B ಗೆ ಬನ್ನಿ ಈಗ. What is B, Ravani? What is B here? 6 on the first and 5 on the second row, sir. So ಹೇಳಮ್ಮ. 651. Exactly. 1 inch. 651. 1 inch. Yes. ಆಮೇಲೆ 651, 652, 653, so on. Is it okay, Ravani? 656. ಕರೆಕ್ಟಾ? Yes, sir. ಹಾಗಾದ್ರೆ ಇದೆರಡಕ್ಕೂ Yes, sir. ಇಂಟರ್ಸೆಕ್ಷನ್ ತಗೊಂಡ್ರೆ ಏನ್ ಬರುತ್ತೆ ಹೇಳಿ? If I take the intersection of these two, what will I get? Null set. No. Think again and tell me. Just a set. 654. Exactly. ಅದು ಒಂದೇ. ಯೋಚನೆ ಮಾಡಿ ನೋಡಿ. 654. Let me ask everyone. Is A and B clear and A intersection B? ಮೂರು ಅರ್ಥ ಆಯ್ತಾ? If so, please mention yes. If so, please mention yes ಅಂತ ಮೆನ್ಷನ್ ಮಾಡಿ ಎಲ್ಲರೂ. Event A, event B and intersection ಅರ್ಥ ಆಗಿದ್ರೆ yes ಅಂತ ಮೆನ್ಷನ್ ಮಾಡಿ. The rest ನೀವು ಸಾಲ್ವ್ ಮಾಡಿ ಇವಾಗ. ಆಯ್ತು, ಇದಾದ್ಮೇಲೆ ನೀವು ಸಾಲ್ವ್ ಮಾಡಬಹುದು. Come on, do it. No, the rest is up to you. ನೀವು ಸಾಲ್ವ್ ಮಾಡಿ, ಆನ್ಸರ್ ಹೇಳಿ ನನಗೆ. P of A bar B ಕಂಡುಹಿಡಿಬೇಕು, ನೀವು ಸಾಲ್ವ್ ಮಾಡಿ. All of you check the answer. It should be 1/6. Is it correct? 1/6? No, ನೀವು next number type ಮಾಡಿ. ಇದೆಲ್ಲ ಕಂಪ್ಲೀಟ್ ಮಾಡಿದ್ರೆ okay, please type problem number 6. ಮತ್ತೆ ನಿಮ್ ಕೆಲಸ ಅದೇ ಇರುತ್ತೆ. ಪ್ರಾಬ್ಲಮ್ ನ ಓದಿ ಅರ್ಥ ಮಾಡ್ಕೋತೀರಾ, ಬರೆಯೋದು ಲೇಟರ್. Okay, right. Abhishek, will you discuss with me the next sum? Because your name is first name actually, so nimman karitini. Abhishek, will you discuss with me with the next sum? Yes, sir. Okay, pa, hello. Sample space, how many elements? 1 minute, sir. ಓದ್ತಾ ಇದ್ದೀನಿ. ಓದ್ಬಿಡು.
A die is thrown twice. So ಹಾಗಾದ್ರೆ sample space ಅಲ್ಲಿ ಎಷ್ಟು ಇರಬೇಕು? 36. Very good. ಇವಾಗ event A ಹೇಳಪ್ಪ. Which is event A here? A and B ಯಾವ್ದಾದ್ರು ಬರ್ಕೋಬಹುದು, ತೊಂದರೆ ಇಲ್ಲ. ಓಕೆ. The sum of numbers should be 6. What is the conditional probability that the number appeared? Now 4 is appeared at least once. ಇದನ್ನ A ಅಂತ ತಗೊಳ್ಳಾ? Right, sir. Okay, so event ಯಾವ್ದನ್ನ ಬೇಕಾದ್ರೂ ಹೇಳ್ಬೋದು, ತೊಂದರೆ ಏನಿಲ್ಲ. Okay, so what does A can be taken as? 4 appeared at least once. Okay, now what are the elements of A? Abhishek, what are the elements of A? 4 appeared at least once. Sir, ಕಷ್ಟ ಆಗ್ತಿದ್ಯಾ? ಈಗ ಎಕ್ಸ್ಪೆರಿಮೆಂಟ್ ಹೇಳ್ತೀನಿ, ಕೇಳಿಸ್ಕೊ ಅಭಿಷೇಕ್ ಒಂದ್ಸಲ. ಒಂದು ಡೈ ಇದ್ರೆ 2 ಸಲ ಥ್ರೋ ಮಾಡ್ತೀಯಾ. ಫಸ್ಟ್ ಟೈಮ್ ಥ್ರೋ ಮಾಡ್ತೀಯಾ, 4 ಬರಲ್ಲ, ರಿಪೀಟ್ ಮಾಡ್ತೀಯಲ್ವಾ? ಎಲ್ಲಿವರೆಗೂ ರಿಪೀಟ್ ಮಾಡ್ತೀಯಾ? 4 ಬರೋವರೆಗೂ ರಿಪೀಟ್ ಮಾಡ್ತೀಯಾ. yes sir. ಸೊ ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ಯಾವುದು? ಯಾಕೆ ಇನ್ನೂ ಒಂದ್ಸಲ ಒಂದೇ ಸಲ ಹಾಕಲ್ಲ, 2 ಸಲ ಹಾಕ್ತೀಯ ನೀನು. 4 ಬಂದ್ಮೇಲೆ ಮತ್ತೆ ಒಂದ್ಸಲ ಹಾಕ್ತೀಯ, ರೈಟ್? Yes sir. So what are the elements of the sample? What are the elements of event A? ಗೊತ್ತಾಗ್ಲಿಲ್ವಾ? ಇಲ್ಲ ಸರ್. ನೋ ಪ್ರಾಬ್ಲಮ್, ನಾನು ಬರೀತೀನಿ, ನೋಡ್ಕೊ, ಅರ್ಥ ಆಗುತ್ತಾ ನೋಡು. ಓಕೆ, is it okay? Yes sir. Is it okay? Yes sir. ಇಷ್ಟೇನಾ, ಇನ್ನೂ ಇದೆಯಾ? ಅಂದ್ರೆ 1 ಡೈಸ್ ಅಲ್ಲಿ 4 ಬರ್ಬೇಕಾ ಸರ್? ಬರ್ಲೇಬೇಕು, 2ರಲ್ಲಿ 1 ಡೈಯಲ್ಲಿ 4 ಬರ್ಲೇಬೇಕು. ಸೊ ನಾನು ಕೆಲವು ಬರ್ದಿದ್ದೀನಿ. Is this over or should I write some more? I think some more sir. Yes, Some yes, more. some Can you more. just please name it? ಬೇರೆ ಏನ್ ಕಂಡೀಷನ್ ಇಲ್ಲ ಅಲ್ಲ ಸರ್? ಏನಿಲ್ಲ, ಇಲ್ಲೊಂದು ನಾನು ಬರಿತಾ ಇದ್ದೀನಿ, ಇದನ್ನ ನೋಡು ಸಾಕು. Yes sir. Please everyone understand. Is it okay what I have written? I want everyone to answer this. Is it okay everybody? 4 should appear at least once. At least once ಅಂದ್ರೆ 2 ಸಲನೂ ಬರ್ಬೋದು. So both times ಬರೋದನ್ನು ಬರ್ದಿದ್ದೀನಿ. Is it okay everyone? Please mention. Okay, Abhishek, you event B ಬರೋಣ. Okay, which event is already over? Which event is already over? Number 4 has appeared at least once. Sum of the two numbers is 6. Oh, that is yeah, already yeah. over. Sorry sir. Okay, event B ತಗೊಳ್ಳ. Sum of the two numbers is 6. Can you tell me Yes, the sir. pairs? Sir, 1,5. Exactly. 1 5. 2,4. Exactly. 3,3. Exactly. 4,2. 5,1. That's it. 6,0. 6 comma. Sorry sir. ತಲೆ ಮೇಲೆ ಕೊಟ್ಬಿಡ್ತೀನಿ. 6,0 Sorry, ಅಂದ್ರೆ. sir. Okay. Yes sir. Now the rest of the job is yours. You write down the answers and tell me. I have written the elements. A intersection B find out ಮಾಡಿ, ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಆನ್ಸರ್ ಹೇಳಿ. 5 4 no ತಪ್ಪು ಬರ್ದಿದ್ದೀನ ಎಲ್ಲಾದ್ರೂ? One second. Oh, did I miss it? Yes sir. 5,4 and 6,4. Okay. Yeah, thank you. ಯಾರಿಗೆ ಆಸ್ ಯೂಶುವಲ್ ಪ್ರಕೃತಿ, ಶ್ರಾವಣಿ ಎಲ್ಲರೂ ಹೇಳ್ತಾ ಇದ್ದಾರೆ. Yeah, thank you. Okay, now tell me the answer now.
Yeah, that's okay. Check. 2 by 5. Yes. If you got the answer, type the last. Ivatge last column 7. Battery discharge. Sir. No. ಪ್ರಕೃತಿ ಎ ಆಗಿಲ್ಲ. ಎ ಆಗ್ಬೇಕಾಗಿರೋದು. ಯಾವ್ದು ಫಸ್ಟ್ ಬರೀತೀರಾ ಯಾವ್ದು ಸೆಕೆಂಡ್ ಬರೀತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ಅಂತ ಸ್ಟೇಟ್ಮೆಂಟ್ ಬರುತ್ತಲ್ವಾ, ದಟ್ ಶುಡ್ ಹ್ಯಾಪನ್. ಐ ರಿಪೀಟ್ ಪ್ರಕೃತಿ, ಸ್ಟೇಟ್ಮೆಂಟ್ ಅಲ್ಲಿ ರಿಪೀಟ್ ಬರುತ್ತೆ ನಿಮ್ಗೆ. ವಾಟ್ ಇಸ್ ದ ಪ್ರಾಬಬಿಲಿಟಿ ಅಂತ ಕೇಳ್ತಾರಲ್ವಾ, ಅದು ಆಗ್ಬೇಕಾಗಿರೋದು. ಅರ್ಥ ಆಯ್ತಾ ಪ್ರಕೃತಿ? Excuse me, sir. ಹೇಳಮ್ಮ. Question last but have asked. The number 4 has appeared at least. What is the conditional probability that? Okay, the number 4 has appeared at least once. That should happen. Probability ಯಾವುದು ಕಂಡುಹಿಡಿಬೇಕೋ ಅದು ಆಗ್ಬೇಕಾಗಿರೋದು. ಅರ್ಥ ಆಯ್ತಾ ಪ್ರಕೃತಿ? Is that clear? Yes, sir. Okay ma, fine. Let's go to 7th one. ಪ್ರಕೃತಿ ಅವರೇ ನೀವೇ ಬಂದ್ಬಿಡಿ. 7th one ಡಿಸ್ಕಸ್ ಮಾಡೋಣ. ಬೇರೆ ಎಲ್ಲಾರನ್ನು ಕರೆದ್ರೆ ಯಾರು ಬರಲ್ಲ. All my Sombiri students will not discuss with me. Discuss ಮಾಡೋಣ 7th one. 1 minute, sir. I am reading this. Read it. Random experiment ಏನು ಅರ್ಥ ಮಾಡ್ಕೊಂಡ್ರಾ? Okay. ಟಾಸಿಂಗ್ ಎ ಕಾಯಿನ್. ಹೆಡ್ ಬಂದ್ರೆ ಇನ್ನೊಂದ್ಸಲ ಟಾಸ್ ಮಾಡ್ತೀರಾ, ಕರೆಕ್ಟಾ? ಟೈಲ್ ಬಂದ್ರೆ ಏನ್ ಮಾಡ್ತೀರಮ್ಮ? ಯು ವಿಲ್ ರೋಲ್ ಎಟ್ ಡೈ. ಹೆಡ್ ಬಂದ್ರೆ ಇನ್ನೊಂದ್ಸಲ ಕಾಯಿನ್ ನ ಟಾಸ್ ಮಾಡ್ತೀರಾ. ಸಪೋಸ್ ನೀವು ಟೈಲ್ ಬಂದ್ರೆ ಯು ವಿಲ್ ರೋಲ್ ಎಟ್ ಡೈ, ಕರೆಕ್ಟಾ ಪ್ರಕೃತಿ? ಕೆನ್ ಯು ಟೆಲ್ ಮಿ ದ ಎಲಿಮೆಂಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್? H, T. ಓಕೆ, ಆಮೇಲೆ ನೆಕ್ಸ್ಟ್ T1. ಇಲ್ಲ ಹೆಚ್ ಬಿಟ್ಬಿಟ್ರಾ? H, T1. ಹೆಡ್ ಬಂದ್ರೆ you will toss a coin. So HT. Tail ಬಂದ್ರೆ T1, T2, T3, T4, T5, T6. Okay ma, this is random experiment. Event A ಯಾವುದು? Event B ಯಾವುದು? ನೀವೇ ಮೆನ್ಷನ್ ಮಾಡಿ. Event A. Find the conditional probability of the event. The die shows a number greater than 4. That should happen, right? Yes, sir. Yes, sir. ಅದನ್ನ A ಅಂತ ಬರ್ಕೊಳ್ತೀನಿ. Okay, die shows 4, which is already over. Showing at least one tail. ಏನಮ್ಮ? Showing at least one tail. There is at least one tail. Okay, what are the elements of A and elements of B? Elements of A is T5, T6. Sir. T5? T6. Sure? T5, T6. Okay. Yes, sir. ಹೇಳಿ ಆಮೇಲೆ. B. Okay, T5, T6 ಆಯ್ತು. A ನ B ನ ಅದ? T5, T6. A, sir. A. A ಏನ್ ಬರಿಬೇಕು ನಾನು? T5, T6. Okay ma. Next B ಅಲ್ಲಿ. B ಅಲ್ಲಿ H, T. HT, T1 till T6. Sir. HT ಆಮೇಲೆ? Till T6. HT ಆಮೇಲೆ T1, T2 up to T6, correct? Yes, sir. Is this correct? Yes, sir. Answer ಹೇಳ್ತೀರಾ? ಟೂ ಬೈ 7 ಅಂತ ಹೇಳ್ತಿದ್ದಾರೆ ಇಬ್ರು.
ಶ್ವೇತಾ ಅವರೇ ಬನ್ನಿ, ಆನ್ಲೈನ್ ಬನ್ನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. 2/9 ಯಾಕಮ್ಮ ಶ್ವೇತಾ? Yes, sir. Why it is 2/9? This intersection, we will get it as 1/6, sir. Really? Yes, sir. Think and tell me. 1 minute, sir. Yeah. Okay. Not just for Shweta. I'm giving time for everyone. Okay. ಈ ಆನ್ಸರ್ ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಈ ಪ್ರಾಬ್ಲಮ್ ಡಿಸ್ಕಷನ್ ಇಂದ ಶುರು ಆಗುತ್ತೆ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ದಿಸ್ ಪ್ರಾಬ್ಲಮ್. ನೀವೆಲ್ಲೂ ಹುಡುಕ್ತಿದ್ರೆ ನೀವೇ ಟ್ರೈ ಮಾಡಿ ಆನ್ಸರ್ ತಗೊಳಕ್ ಟ್ರೈ ಮಾಡಿ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಇನ್ ದಿಸ್ ಪ್ರಾಬ್ಲಮ್. ಐ ಆಮ್ ರಿಪೀಟಿಂಗ್ ಇಟ್. ಡೋಂಟ್ ಸರ್ಚ್ ಎನಿವೇರ್. ಹುಡುಕಿದ್ರೆ ಆನ್ಸರ್ ಬುಕ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ಗೂಗಲ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಬಟ್ ಸಾಧ್ಯವಾದ್ರೆ ಎಲ್ಲೂ ಹುಡುಕ್ದಿರಾ ನೀವೇ ಟ್ರೈ ಮಾಡಕ್ ಟ್ರೈ ಮಾಡಿ. ಗಾಟ್ ಇಟ್? ಆನ್ಸರ್ ಶುಡ್ ಬಿ 2/9. ಆನ್ಸರ್ ನಾನೇ ಹೇಳ್ತಾ ಇದ್ದೀನಿ. 2/7 ತಪ್ಪು. ಓಕೆನಾ? Sir. I said everyone try yourself. There is something special in this problem. So ನೀವು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸ್ ಡಿಸ್ಕಷನ್ ಈ ಪ್ರಾಬ್ಲಮ್ ಇಂದ ಶುರು ಮಾಡ್ತೀನಿ. ಓಕೆ ಫೈನ್. ಸೊ ಲೆಟ್ಸ್ ಮೀಟ್ ಅಪ್. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಪ್ರಾಬ್ಲಮ್ ಅಷ್ಟೇ ಹೇಳೋದು ನಾನು. It's not usual like what we have done it the past 6 problems. No, there is something special. Okay, all of you give a try. We'll meet up in the next class and we will discuss. Thank you. Take care.